ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹಾಸನದ ಮಹಿಳಾ ಕಾಲೇಜು ವಿದ್ಯಾರ್ಥಿನಿಯರಿಗಿಲ್ಲ ರಕ್ಷಣೆ. ನಿತ್ಯ ಕಾಲೇಜು ಬಳಿ ವೀಲಿಂಗ್ ಪುಂಡರ ಹಾವಳಿ. ಯುವತಿಯರ ಮೇಲೆ ಆಟೋ ಹತ್ತಿಸಲು ಮುಂದಾದ ರೋಡ್ ರೋಮಿಯೋ. ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಆಸ್ತಿ ವಿವರ ಮುಚ್ಚಿಟ್ಟ ಆರೋಪ. ವಿಚಾರಣೆ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್. ಸಂಸದರಿಗೆ ಖುದ್ದು ನೋಟಿಸ್ ನೀಡಲೋದ ಜೆಡಿಎಸ್ ವಕೀಲರು. ನಗರಸಭೆ ಆವರಣದಲ್ಲಿ ಹೈಡ್ರಾಮಾ. ಹೈಕೋರ್ಟ್ನಲ್ಲಿ ವಜಾದ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರಷ್ಟೇ. ಪ್ರಚಾರ ಗಿಟ್ಟಿಸಿಕೊಳ್ಳೋಕೆ ಇಲ್ಲಿ ಬಂದು ಸೀನ್ ಕ್ರಿಯೇಟ್ ಮಾಡೋದು ಸರಿಯಲ್ಲ. ಜೆಡಿಎಸ್ ವಕೀಲರ ವಿರುದ್ಧ ಸಂಸದರ ಅಸಮಾಧಾನ. ಹಾಸನ ಜಿಲ್ಲೆಯ ಹೆಮ್ಮೆಯ ಲೇಖಕಿಯಿಂದ ನಾಡ ಹಬ್ಬಕ್ಕೆ ಚಾಲನೆ. ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮಸ್ತಾಕ್ರಿಂದ ಮೈಸೂರು ದಸರಾ ಉದ್ಘಾಟನೆ. ಸಿಎಂ ಸಿದ್ದರಾಮಯ್ಯ ಘೋಷಣೆ. ಕ್ಷೇತ್ರ ಹಾಗೂ ಸಾರ್ವಜನಿಕರಿಂದ ದೂರ ಸರಿದಿದ್ದ ರೇವಣ್ಣ ಸದನದಲ್ಲಿ ಪ್ರತ್ಯಕ್ಷ. ಮಕ್ಕಳ ಶಿಕ್ಷಣದ ಹಣದಲ್ಲೂ ಲೂಟಿ ಮಾಡುವ ಸ್ಥಿತಿ ತಲುಪಿದ ಕಾಂಗ್ರೆಸ್ ಸರ್ಕಾರ ಅಂತ ಆಕ್ರೋಶ. ಆಯಾ ಸರ್ಕಾರದ ಸಂದರ್ಭದಲ್ಲಿ ಮುಖಂಡರು ವರ್ಗಾವಣೆ ನಡೆಸೋದು ಸಾಮಾನ್ಯ, ಆದರೆ ನಾನು ಎಂದಿಗೂ ವರ್ಗಾವಣೆ ದಂಧೆ ನಡೆಸಿಲ್ಲ ಅಂದ್ರು ಬಿ ಶಿವರಾಮ್. ಹಾಸನ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹಾಳಾಗೋಗ್ಬಿಟ್ಟಿದೆ ಅಂತ ಪ್ರತಿನಿತ್ಯ ನಾವು ಹೇಳ್ತಾನೆ ಇದ್ದೀವಿ. ಆದ್ರೆ ಇದೀಗ ಹಾಸನದ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕನಿಷ್ಠ ರಕ್ಷಣೆ ಇಲ್ಲದೆ ಇರತಕ್ಕಂಥ ಸ್ಥಿತಿಗೆ ಹಾಸನದ ಲಾ ಅಂಡ್ ಆರ್ಡರ್ ಬಂದು ನಿಂತು ಬಿಟ್ಟಿದ್ಯಾ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ಬುಧವಾರ ಮೊನ್ನೆ ಅಷ್ಟೇ ಹಾಸನದ ಆರ್ಸಿ ರಸ್ತೆಯಲ್ಲಿರ್ತಕ್ಕಂಥ ಗಂಧದ ಕೋಟಿ ಕಾಲೇಜಿನ ಆವರಣದಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿನಿಯರ ಮೇಲೆ ಪುಂಡರು ಆಟೋವನ್ನ ಹತ್ತಿಸುವ ಪ್ರಯತ್ನವನ್ನ ನಡೆಸಿರ್ತಕ್ಕಂಥ ಘಟನೆ ನಡೆದಿದೆ. ಹಾಸನದ ಆರ್ಸಿ ರಸ್ತೆಯಲ್ಲಿ ಗಂಧದ ಕೋಟೆ ಆವರಣದಲ್ಲಿ ಪ್ರಧಾನ ವಿಭಜಿತ ಮಹಿಳಾ ಪದವಿ ಪೂರ್ವ ಕಾಲೇಜು ಎಲ್ಲ 3-4 ಕಾಲೇಜ್ಗಳಿದ್ದಾವೆ. ಅದರಲ್ಲಿ 3 ಮಹಿಳಾ ಕಾಲೇಜುಗಳೇ ಇದ್ದಾವೆ. ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿನಿಯರು ಗ್ರಾಮೀಣ ಭಾಗಗಳಿಂದ ಮತ್ತೆ ಇನ್ನೊಂದು ಸಿಟಿ ಭಾಗಗಳಿಂದ ಇರ್ಬೋದು, ಅತಿ ಹೆಚ್ಚಾಗಿ ಗ್ರಾಮೀಣ ಭಾಗಗಳಿಂದ ವಿದ್ಯಾರ್ಥಿನಿಯರು ಇಲ್ಲಿಗೆ ಬರ್ತಾರೆ. ಆದ್ರೆ ವಿದ್ಯಾರ್ಥಿನಿಯರಿಗೆ ಎಷ್ಟರ ಮಟ್ಟಕ್ಕೆ ರಕ್ಷಣೆ ಇದೆ ಅಂತ ಅಂದ್ರೆ ಮಾತೆತ್ತಿದ್ರೆ ಅಲ್ಲಿ ಬರೀ ಪುಂಡರ ಹಾವಳಿ. ವೀಲಿಂಗ್ ಮಾಡಿ ಹುಡುಗಿರ ಮುಂದೆ ಶೋಕಿ ತೋರಿಸೋ ಒಂದಿಷ್ಟು ಪುಂಡರು, ಆಟೋದಲ್ಲಿ ಬಂದು ಆಟೋನ ಅದೇನೋ ಡ್ರಿಫ್ಟ್ ಮಾಡಿಬಿಟ್ಟು ಹುಡುಗಿರ ಮುಂದೆ ಶೋ ಆಫ್ ತೋರ್ಸಕ್ ಹೋಗಿ ವಿದ್ಯಾರ್ಥಿನಿಯರ ಮೇಲೆ ಆಟೋವನ್ನ ಹತ್ಸ್ಲಿಕ್ಕೆ ಹೋದಂತ ಘಟನೆ ನಡೆದಿದೆ. ಸಿಸಿ ಕ್ಯಾಮ್ರಾ ದೃಶ್ಯಾವಳಿಗಳಲ್ಲೂ ಕೂಡ ಅದು ಸೆರೆ ಆಗಿರ್ತಕ್ಕಂಥದ್ದು. ಬುಧವಾರ ಬೆಳಿಗ್ಗೆ ಸುಮಾರು 8:45-9 ಗಂಟೆ ಸಮಯದಲ್ಲಿ ಆಟೋ ಎಂತದೋ ಅಶೋಕ್ ಲೇಲ್ಯಾಂಡ್ ಗೂಡ್ಸ್ ಆಟೋ ಅದನ್ನ ತಗೊಬಂದ ಪುಂಡ ಒಬ್ಬ ಗ್ಲಾಸ್ ಅನ್ನ ಹಾಕೊಂಡು ಸುಮಾರು 4-5 ಸುತ್ತು ಕಾಲೇಜಿನ ಸುತ್ತೋರ್ದಿದ್ದಾನೆ. ಕಾಲೇಜಿನ ಸುತ್ತ ಆಟೋದಲ್ಲಿ ಸುತ್ತೋರ್ದು ಬರ್ತಕ್ಕಂಥ ವಿದ್ಯಾರ್ಥಿನಿಯರ ಮೈ ಮೇಲೆ ಆಟೋವನ್ನು ಹತ್ಸಕ್ ಹೋಗೋದು, ಆಮೇಲೆ ಸೈಡಿಗೆ ತಗೊಳ್ಳೋದು. ಯುವತಿಯರು ಕಿರ್ಚಾಡಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಹಳ್ಳಿ ಭಾಗದಿಂದ ಬಸ್ ಹಿಡಿದು ಬಂದಿರ್ತಾರೆ. ಆ ಬಸ್ ಹತ್ತು ಬರ್ಬೇಕಾದ್ರೆ ಅದ್ರಲ್ಲಿ ಬೇರೆ ಪಾಸ್ ಇರೋ ವಿದ್ಯಾರ್ಥಿನಿಯರು ಅಂತ ಹೇಳಿ ಒಂದಿಷ್ಟು ಕಂಡಕ್ಟರ್ ಬಸ್ ಹತ್ಸಿರೋದಿಲ್ಲ, ಅಲ್ಲೂ ಗುದ್ದಾಟ, ಸೀಟ್ ಸಿಗೋದಿಲ್ಲ. ಆದ್ರೂ ಒದ್ದಾಡ್ಕೊಂಡು ಮೊದಲನೇ ಪೀರಿಯಡ್ ನ ಮಿಸ್ ಮಾಡ್ಕೊಂಬಾರ್ದು ಅಂತ ಆತಂಕದಲ್ಲಿ ತಿಂಡಿ ತಿನ್ನದೆ ವಿದ್ಯಾರ್ಥಿನಿಯರು ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ತಮ್ಮ ತೆವಲು ತಿರ್ಸ್ಕೊಳಕ್ಕೆ ಬೇರೆಲ್ಲೂ ಜಾಗ ಸಿಗೋದಿಲ್ಲ, ಇಲ್ಲಿ ಹೆಣ್ಮಕ್ಳು ಹೋಗ್ತಾರೆ ಅಂತ ಬೆಳಗ್ಗೆ ಕಾಲೇಜ್ ಮುಂದೆ ಬಂದು ಒಂದಿಷ್ಟು ಹುಡುಗರು ವೀಲಿಂಗ್ ಮಾಡೋದೇನು, ಇನ್ನೊಂದಿಷ್ಟು ಜನ ಆಟೋದಲ್ಲೇ ಡ್ರಿಫ್ಟ್ ಹೊಡಿಯಕ್ಕೆ ಹೋಗಿ ವಿದ್ಯಾರ್ಥಿನಿಯರ ಮೇಲೆ ಆಟೋತ್ಸಕ್ ಹೋಗಿದ್ದಾರೆ. ಆಮೇಲೆ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಾ ಅಂಡ್ ಆರ್ಡರ್ನ ಹತೋಟಿಗೆ ತಗೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿ ಹೋಗ್ಬಿಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗ್ಬಿಟ್ಟಿದೆ ಅಂತ ದಿನನಿತ್ಯ ನಾವು ಹೇಳಿದ್ದೇ ಆಗೋಯ್ತು. ನಾನೊಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೆ, ಇಲ್ಲಪ್ಪ ಇನ್ಮೇಲೆ ಇದ್ರ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಇಷ್ಟು ದಿವಸ ಬಡ್ಕೊಂಡಿದ್ದೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಸನ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಹತೋಟಿಗೆ ತರೋದ್ರಲ್ಲಿ ವಿಫಲರಾಗೋಗ್ಬಿಟ್ಟಿದ್ದಾರೆ. ಅವ್ರ ಕೈಲಿ ತರಕ್ ಸಾಧ್ಯನೂ ಇಲ್ಲ ಅಂತ ನಾವು ಡಿಸೈಡ್ ಆಗೋಗ್ಬಿಟ್ಟಿದ್ವಿ. ಈ ಬಗ್ಗೆ ಮಾತಾಡೋದೇ ಬೇಡ. ಇನ್ನೇನು 2023 ಸೆಪ್ಟೆಂಬರ್ ಬಂದಿದ್ರು, ಇನ್ನೊಂದು ತಿಂಗಳು ಬೇಡ ಅಂದ್ರೂ ಸರ್ಕಾರ ವರ್ಗಾವಣೆ ಮಾಡ್ಬಿಡುತ್ತೆ. ಹೊಸ SP ಯಾರೋ ಬರ್ತಾರೆ, ಆಗ್ಲಾದ್ರೂ ಜಿಲ್ಲೆ ಸರಿಯಾಗಬಹುದೇನೋ ಅಂತ ಸುಮ್ಮನಾಗಿದ್ವಿ. ಆದ್ರೆ ಮೊನ್ನೆ ಯಾರೋ ಅಲ್ರಿ, ನಾನೇ ನೋಡ್ದೆ ಕಣ್ಣಾರೆ ಈ ದೃಶ್ಯಾವಳಿಗಳನ್ನ. ದೃಶ್ಯಾವಳಿಗಳನ್ನ ನೋಡಿದ ಮೇಲೂ ಇವತ್ತು ಕೂಡ ಮೊನ್ನೆ ಸರ್ಕಾರ ಸ್ವತಂತ್ರ ದಿನಾಚರಣೆ ದಿವಸ ಏನ್ ಸ್ವತಂತ್ರ ಬಂತು, ನಮ್ಮ ಸರ್ಕಾರ ಸ್ವತಂತ್ರನ ಹಂಗೆ ಕೊಟ್ಬಿಟ್ಟಿದ್ದೀವಿ, ಹಿಂಗ್ ಕೊಟ್ಬಿಟ್ಟಿದ್ದೀವಿ, ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು ಅಂತೆಲ್ಲ ಪ್ರಚಾರ ಮಾಡ್ಕೊಂಡ್ರಲ್ಲ. ಅಯ್ಯೋ ದೇವ್ರೆ, ನಮ್ಮ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅನ್ನೋದಾದ್ರೆ ಯಾವ್ದ್ರಿ ಸ್ವತಂತ್ರ, ಯಾವ್ದ್ರಿ ರಕ್ಷಣೆ, ಯಾವ್ದ್ರಿ ಪೊಲೀಸ್ ವ್ಯವಸ್ಥೆ, ಯಾವ್ದ್ರಿ ಕಾನೂನು?
ಎಲ್ಲಿದೆ ರೀ ಕಾನೂನು? ಪ್ರಶ್ನೆ ಮಾಡಬೇಕು ಅನ್ಸುತ್ತೆ. ಈ ಬಗ್ಗೆ ಮಾತಾಡಲೇಬೇಕು ಅನ್ನಿಸ್ತು. ನಾನು ಡಿಸೈಡ್ ಆಗಿಬಿಟ್ಟಿದ್ದೆ SP ಬಗ್ಗೆ ಮಾತಾಡೋದು ಬೇಡ, ಪ್ರಯೋಜನ ಇಲ್ಲ ಇನ್ಮೇಲೆ ಅಂತ. ಬಟ್ ಕಣ್ಣಾರೆ ನೋಡಿದ ಮೇಲೂ ಸುಮ್ಮನಿರಕ್ಕಾಗಲಿಲ್ಲ. ಇನ್ನು ಈ ಬಗ್ಗೆ ಅಲ್ಲಿಯ ವಿದ್ಯಾರ್ಥಿನಿಯರು ಮಾತನಾಡಿದ್ದಾರೆ. ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿನಿಯರು ತಮ್ಮ ಸಮಸ್ಯೆ, ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಾಸನದಲ್ಲಿ ಬಹಳ ಚೆನ್ನಾಗಿದೆ ಗೌರ್ಮೆಂಟ್ ಕಾಲೇಜ್, ಅದು ಯಾವುದೋ ಪ್ರೈವೇಟ್ ಕಾಲೇಜ್ ಅಲ್ಲ. ಪ್ರೈವೇಟ್ ಕಾಲೇಜಲ್ಲಿ ಹಿಂಗಾಗಿರೋ ರಕ್ಷಣೆ ಕೊಟ್ಬಿಡೋರು ಇವರು. ಗೌರ್ಮೆಂಟ್ ಕಾಲೇಜ್ ಅಲ್ವಾ, ರಕ್ಷಣೆ ಕೊಡಕ್ಕೆ ಯೋಚನೆ ಮಾಡಲಿಲ್ಲ. ಅದೊಂದು 3 ಮಹಿಳಾ ಕಾಲೇಜುಗಳಿರ್ತಕ್ಕಂಥ ಕಾಲೇಜು, ಸರ್ಕಾರಿ ಕಾಲೇಜ್ ಆದ್ರೂ ಕೂಡ ಫುಲ್ ಸ್ಟ್ರೆಂತ್ ಇದೆ. ಗ್ರಾಮೀಣ ಭಾಗದಿಂದ ಪೋಷಕರು ವಿದ್ಯಾರ್ಥಿಗಳನ್ನ ಇಲ್ಲಿ ಕಳ್ಸಕ್ಕೆ ಹೆದರ್ತಾ ಇದ್ದಾರೆ. ನಾನು ಹೇಳ್ತಿರೋದಲ್ಲ, ಅಲ್ಲಿಯ ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ, ಸರ್ ನಮ್ಮನ್ನ ಕಾಲೇಜಿಗೆ ಕಳ್ಸಕ್ಕೆ ಪೋಷಕರು ಹೆದರ್ತಾ ಇದ್ದಾರೆ ಸರ್. ಇಂಥ ಸಂದರ್ಭದಲ್ಲಿ ಬೆಳಗ್ಗೆ ಕಾಲೇಜಿಗೆ ಸ್ಟಾರ್ಟ್ ಆಗಂಗಿಲ್ಲ, ಕಾಲೇಜು ಮುಗ್ದಾಗ ಮನೆಗೆ ಹೋಗಂಗಿಲ್ಲ, ಪುಂಡ್ರು ಬಂದು ರೋಡಲ್ಲಿ ನಿಂತ್ಕೊಂಡು ರೇಗಿಸ್ತಾರೆ, ರ್ಯಾಗಿಂಗ್ ಮಾಡ್ತಾರೆ, ವೀಲಿಂಗ್ ಮಾಡ್ತಾರೆ, ಡ್ರಿಫ್ಟ್ ಹೊಡಿತಾರೆ. ಹೆಂಗ್ ಕಾಲೇಜಿಗೆ ಬರ್ಬೇಕು ನಾವು? ಹೆಂಗ್ ಪಾಠ ಕೇಳ್ಬೇಕು? ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಪಾಠ ಕೇಳ್ತಾ ಇದ್ರೆ ಕೆಳಗಡೆ ಯಾವ್ದೋ ಹೊಸ ಬೈಕ್ ತಗೊಬಂದು ದುಡ್ದು ಬೈಕ್ ತಗೊಂಡಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ. ಕೆಲಸ ಮಾಡಕ್ ಹೋಗೋಣ ಅವನು. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಕ್ ಬರೋರು ತಮ್ಮ ಅಕ್ಕ ತಂಗಿರ ಮುಂದೆ ಮಾಡಕ್ಕಾಗೋದಿಲ್ವಲ್ಲ ಈ ಶೋಕಿನ. ತಮ್ಮ ಅಪ್ಪ ಅಮ್ಮಂದಿರ ಮುಂದೆ ಶೋಕಿ ಮಾಡಿದ್ರೆ ಉಗಿತಾರಲ್ಲ, ಅದಕ್ಕೆ ಬಂದು ಇಲ್ಲಿ ಕಂಡರ್ ಮನೆ ಹೆಣ್ಮಕ್ಳು ಮುಂದೆ ಶೋಕಿ ಮಾಡೋದು, ಡ್ರಿಫ್ಟ್ ಮಾಡೋದಂತೆ, ವೀಲಿಂಗ್ ಮಾಡೋದಂತೆ. ಯಾವ್ದಾದ್ರು ಪ್ರಾಣಾಪಾಯ ಸಂಭವಿಸಿದ್ರೆ, ಯಾವ್ದಾದ್ರು ಅವಘಡ ಸಂಭವಿಸಿದ್ರೆ ಇವನು ಯಾವನಾದ್ರು ಬರ್ತಾನೆ? ಅವರು ಯಾರೋ ಆಟೋದವ್ರು. ನೀವು ಆ ಸಂದರ್ಭದಲ್ಲಿ ಆ ಕೂದಲೆಳೆ ಅಂತರದಲ್ಲಿ ಆ ಯುವತಿಯರು ಪಾರಾಗಿದ್ದಾರೆ, ಕೂದಲೆಳೆ ಅಂತರದಲ್ಲಿ. ಅಂಡ್ ಆಟೋ ಡಿಟೈಲ್ಸ್ ಆಗಿ ನೋಡಕ್ ಹೋದ್ರೆ CC ಕ್ಯಾಮ್ರಾದಲ್ಲಿ ಆಟೋ ವಿವರಗಳು ಕಾಣಿಸ್ತಾ ಇಲ್ಲ, ಬಟ್ ಐಡೆಂಟಿಫೈ ಮಾಡಬಹುದು. ಬುಧವಾರ ಬೆಳಗ್ಗೆ 8:45 9 ಗಂಟೆ ಅವಧಿಯಲ್ಲಿ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ನೋಡಿದ ಮಾಹಿತಿಯ ಪ್ರಕಾರ ಆಟೋ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ ಸಂಬಂಧಪಟ್ಟವರು, KA 13C 9192. ಐ ರಿಪೀಟ್, KA 13C 9192. ಅವನ ಆಟೋದಲ್ಲಿ ಹಿಂದ್ಗಡೆ ಬೋರ್ಡ್ ಬೇರೆ ಬಿಚ್ಕೊಂಡ್ಬಂದಿದ್ದಾನೆ, ಗೊತ್ತಾಗ್ಬಿಡುತ್ತೆ ಆಟೋ ನಂಬರು ಅಂತ. ಮುಂದ್ಗಡೆ ನಂಬರ್ ನೋಡಿ ಯಾರೋ ಪ್ರತ್ಯಕ್ಷದರ್ಶಿಗಳೊಂದು ಈ ನಂಬರ್ನ ಹೇಳಿದಾರೆ, ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದೇನ್ ಕ್ರಮ ತಗೊಳ್ಳಿ ಅವನ ವಿರುದ್ಧ. ಆ ಕ್ರಮ ತಗೊಂಡು ನಿಮ್ ಪೇಜಲ್ಲಿ ಹಾಕಿ. ನನಗೆ ಗೊತ್ತು VVC ವಾಹಿನಿಗೆ ನೀವು ರಿಪ್ಲೈ ಮಾಡಲ್ಲ ಅಂತ ನನಗೆ ಗೊತ್ತು. ನಿಮ್ದೇ ಪೇಜ್ ಇದೆಯಲ್ಲ SP ಹಾಸನ್, ಆ ಪೇಜಲ್ಲಿ ಪೊಲೀಸ್ ಇಲಾಖೆಯಿಂದ ಮಾಡಿದ ಘನಕಾರ್ಯಗಳು ಏನೇನು ಅಂತೆಲ್ಲ ಪೋಸ್ಟ್ ಮಾಡ್ತಿರಲ್ಲ. ಈ ನಾನೊಂದು ಗಾಡಿ ನಂಬರ್ ಹೇಳಿದ್ನಲ್ಲ, KA 13C 9192. ಬುಧವಾರ ಬೆಳಿಗ್ಗೆ 8:15 9 ಗಂಟೆ ಅವಧಿಯಲ್ಲಿ ಏನಿಲ್ಲ ಅಂದ್ರೂ 5 ರಿಂದ 6 ಸಲ ಕಾಲೇಜ್ ಸುತ್ತ ರೌಂಡ್ ಹೊಡೆದಿದ್ದಾನೆ ಅವನು. ವಿದ್ಯಾರ್ಥಿನಿಯರ ಮೇಲೆ ಆಟೋ ಹತ್ಸಕ್ ಹೋಗಿದ್ದಾನೆ, ಚಮಕ್ ಕೊಡಕ್ ಹೋಗಿ ವಿದ್ಯಾರ್ಥಿನಿಯರ ಜೀವ ಜೊತೆ ಚೆಲ್ಲಾಟ ಆಡಿದ್ದಾನೆ. ತಗೊಳ್ಳಿ, ಅದೇನ್ ಕ್ರಮ ತಗೊಳ್ತೀರಿ ತಗೊಂಡು ನಿಮ್ಮ ಫೇಸ್ಬುಕ್ ಪೇಜಲ್ಲಿ ಪೋಸ್ಟ್ ಮಾಡಿ, ನಾನು ಸುದ್ದಿ ಮಾಡ್ತೀನಿ. ಫೇಸ್ಬುಕ್ ಪೇಜಲ್ಲಿ ಪೋಸ್ಟ್ ಮಾಡಿ, ಏನ್ ಕ್ರಮ ತಗೊಂಡ್ರಿ, ಎಷ್ಟು ದಿಟ್ಟ ಕ್ರಮ ತಗೊಂಡ್ರಿ. ಆಮೇಲೆ ಯಾರೋ ಬೇರೆಯವರಾಗಿದ್ರೆ ನಾನು ಮಾತಾಡ್ತಾ ಇರಲಿಲ್ರಿ. ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಮಹಿಳಾ SP, ಓರ್ವ ಮಹಿಳಾ SP ಇದ್ದಾರೆ. ಸರ್ಕಾರ ಅವರ ದಕ್ಷತೆ, ಧೀಮಂತತನ, ಅವರ ಕಾನೂನು ಚೌಕಟ್ಟನ್ನ ಎಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಖುಷಿಯಿಂದ, ಹೆಮ್ಮೆಯಿಂದ ಚಿನ್ನದ ಪದಕ ಕೊಟ್ಟಿದೆ ಮೊನ್ನೆ ಹಾಸನ SP ಅವರಿಗೆ. ಆದ್ರೆ ಮಹಿಳಾ SP ಒಬ್ರು ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಇನ್ನ ಯಾವ ರಕ್ಷಣೆ ಎಕ್ಸ್ಪೆಕ್ಟ್ ಮಾಡಬೇಕು ಜಿಲ್ಲೆ ಜನ? ಹೆಂಗ್ ರಕ್ಷಣೆ ಎಕ್ಸ್ಪೆಕ್ಟ್ ಮಾಡಬೇಕು ಜಿಲ್ಲೆ ಜನ? ಏನ್ರಿ ಮ್ಯಾಕ್ಸಿಮಮ್ 3 ಕಾಲೇಜ್ ಇದಾವೆ, ಒಂದ್ ಕಡೆ ಗೇಟ್ ಇದೆ, ಇನ್ನೊಂದ್ ಕಡೆ ಗೇಟ್ ಇಲ್ಲ. ಅಲ್ಗೊಂದು ಗೇಟ್ ಹಾಕಿಸ್ಬೇಕು, ಅಥವಾ ಬೆಳಗ್ಗೆ ಒಂದು 1 ಅವರ್ ಬೆಳಗ್ಗೆ ಕಾಲೇಜ್ ಸ್ಟಾರ್ಟ್ ಆಗೋ ಟೈಮಲ್ಲಿ 1 ವಾರ 1 ತಿಂಗಳು ಬ್ಯಾಡ್ರಿ. ನಿರಂತರವಾಗಿ ಅಲ್ಲೊಂದಿಬ್ರು ಪೊಲೀಸರನ್ನ ಬೀಟ್ ಪೊಲೀಸ್ ಹಾಕ್ರಿ. ಪೊಲೀಸ್ ಇದಾರೆ ಅಂತ ಬಾಲ ಮುದ್ರಕೊಂಡು ಸೈಡಿಗೆ ಹೋಗ್ತಾರೆ. ಯಾವನ್ ಪುಂಡ್ರುಗಳೆಲ್ಲ ಶೋಕಿ ತೋರ್ಸಕ್ ಬರ್ತಾರೆ ಅವರೆಲ್ಲ. ಅದನ್ನು ಮಾಡಕ್ಕಾಗ್ತಾ ಇಲ್ವಾ ಪೊಲೀಸರಿಗೆ? ಐ ಡೋಂಟ್ ನೋ. ಎಸ್, ಈ ಬಗ್ಗೆ ಅಲ್ಲಿಯ ಕಾಲೇಜಿನ ವಿದ್ಯಾರ್ಥಿನಿಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ತಮ್ಮ ಅಳಲನ್ನ ತೋಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರ ನೋವಾದ್ರೂ ತಟ್ಟಿ ಮನಮುಟ್ಟಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಗ್ಗೆ ಗಮನ ತೆಗೆದುಕೊಳ್ತಾರ? ಕಾದ್ ನೋಡ್ಬೇಕಾಗಿದೆ. ಎಸ್, ಹಾಗಿದ್ರೆ ಅಲ್ಲಿಯ ವಿದ್ಯಾರ್ಥಿನಿಯರು ಏನ್ ಮಾತನಾಡಿದ್ದಾರೆ ಒಮ್ಮೆ ನೋಡಿ. ಸರ್, ನಮ್ಮದು ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಗಂಧದಕೋಟೆ ಆವರಣ, ಇದು RC ರೋಡಲ್ಲಿದೆ. ಆದರೆ ಇಲ್ಲಿ ಏನು ಅಂದರೆ 3 ಕಾಲೇಜ್ ಇಲ್ಲಿ ಒಟ್ಟಿಗೆ ಇದೆ, ಮಹಿಳಾ ಕಾಲೇಜ್ಗಳು ಒಟ್ಟಿಗೆ ಇದೆ. ಆದರೆ ಇಲ್ಲಿ ಒಂದು ಗೇಟ್ ಆಗಲಿ ಯಾವುದೇ ರೀತಿಯಲ್ಲಿ ಇಲ್ಲ. ಇದ್ರ ಬಗ್ಗೆ ತುಂಬ ಸಲ ನಮ್ಮ ಕಾಲೇಜಿಂದನೇ ರಿಪೋರ್ಟ್ಗಳು ಮಾಡಿದ್ದಾರೆ, ಎಲ್ಲನೂ ಕೊಟ್ಟಿದ್ದಾರೆ. ಆದರೆ ಒಂದು ಕೂಡ ಇದು ಗೇಟ್ ಅನ್ನೋದಿಲ್ಲ, ಏನಿಲ್ಲ. ಮತ್ತು ಇಲ್ಲಿ ಕ್ಲಾಸ್ಗಳು ನಡೆಯೋ ಟೈಮಲ್ಲೆಲ್ಲ ಹುಡುಗರು ಬಂದು ವೀಲಿಂಗ್ ಮಾಡೋದು, ಮತ್ತು ತುಂಬ ಜೋರು ಇಲ್ಲೆಲ್ಲ ಮಾತಾಡೋದು, ಹುಡುಗಿರನ್ನೆಲ್ಲ ರೇಗಿಸೋದು ಎಲ್ಲನೂ ಮಾಡ್ತಿದ್ದಾರೆ. ಇದರಿಂದ ತುಂಬ ಕಷ್ಟ ಆಗ್ತಿದೆ ಹುಡುಗಿರಿಗೆಲ್ಲ ಓಡಾಡೋದಕ್ಕೆ. ಮತ್ತು ಇದ್ರ ಕಡೆಯಿಂದ
ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಒಂದು ಸ್ವಲ್ಪ ಕ್ರಮ ತಗೋಬೇಕು ಅಂತ ಕೇಳ್ಕೊತೀವಿ. ಇಲ್ಲಿರೋ ಮಕ್ಕಳು ಓಡಾಡೋ ಹೆಣ್ಮಕ್ಳಿಗೆಲ್ಲ ತುಂಬ ತೊಂದರೆ ಆಗ್ತಿದೆ. ಕಾಲೇಜ್ ಬಿಡೋ ಟೈಮಲ್ಲಿ ಮತ್ತು ಕಾಲೇಜ್ ಆರಂಭದ ಟೈಮಲ್ಲಿ ಇಬ್ಬರು ಪೊಲೀಸರನ್ನ ಇಲ್ಲಿ ಹಾಕಿದ್ರೆ ಒಳ್ಳೆಯದು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಓದ್ತಾ ಇದ್ದೀನಿ, ಗಂಧದಕೋಟೆ. ಇಲ್ಲಿ ಹುಡುಗರು ಚುಡಾಯಿಸೋದು ಮತ್ತು ಇಲ್ಲಿ ಬಂದು ಬೈಕ್ ವೀಲಿಂಗ್ ಎಲ್ಲ ಮಾಡೋದು ಮಾಡ್ತಾ ಇರ್ತಾರೆ. ನಾವು ಗ್ರಾಮೀಣ ಭಾಗದಿಂದ ಬರೋದ್ರಿಂದ ನಮಗೆ ಪೇರೆಂಟ್ಸ್ಗಳು ಕೂಡ ಹೆದರುತ್ತಾರೆ ಇಲ್ಲಿ ಬರೋದಕ್ಕೆ. ಹೆಂಗೆ ಕಳಿಸೋದು, ಇವಾಗ ನಡೀತಿರೋ ಸಿಚುವೇಷನಲ್ಲಿ ಹುಡುಗಿರು ಇಲ್ಲಿ ಕಾಲೇಜಿಗೆ ಬರೋಕ್ಕೆ ಹೆದರುತ್ತಾರೆ. ಇವ್ರು ಬೈಕಲ್ಲಿ ಬಂದು ಈ ಥರ ಚುಡಾಯಿಸೋದು ನೋಡಿದರೆ ಕಾಲೇಜಿಗೆ ಕಳಿಸಲ್ಲ ಅಂತ ನೋಡ್ತಾರೆ. ಹಾಗಾಗಿ ಪೊಲೀಸ್ ಸೆಕ್ಯೂರಿಟಿನ ಜಾಸ್ತಿ ಮಾಡಬೇಕು. ಇವರು ಹೆಚ್ಚಿನದಾಗಿ ಮಾಹಿತಿನ ಇದು ಸಿಬ್ಬಂದಿ ವರ್ಗದವರಿಗೆ ಹೇಳಿಬಿಟ್ಟು ನಮಗೆ ಸೆಕ್ಯೂರಿಟಿನ ಕೊಡಬೇಕಂತ ಹೇಳ್ತೀನಿ ಸರ್. ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಗಂಧದಕೋಟೆಯಲ್ಲಿರೋದು. ಬೆಳಗ್ಗೆ ಟೈಮು ಕಾಲೇಜಿಗೆ ಎಂಟ್ರಿ ಆಗಬೇಕಾದ್ರೆ ಮತ್ತು ಕಾಲೇಜಿಂದ ಹೋಗ್ಬೇಕಾದ್ರೆ ತುಂಬ ವೀಲಿಂಗ್ಸ್, ಇಲ್ಲಿ ವೆಹಿಕಲ್ಸು ತುಂಬ ಓಡಾಡುತ್ತೆ. ಆಮೇಲೆ ಇಲ್ಲಿ ಅದೊಂದು ಗೇಟ್ ಓಪನ್ ಇದೆ ಮತ್ತು ಈ ಕಡೆ ಸೈಡ್ ಒಂದು ಗೇಟ್ ಓಪನ್ ಇದೆ. ಹಾಗಾಗಿ ಎರಡು ಸೈಡೂ ವೆಹಿಕಲ್ಸು ತುಂಬ ಜಾಸ್ತಿ ಬರುತ್ತೆ. ಹಾಗಾಗಿ ಇಲ್ಲಿಗೆ ಪೊಲೀಸ್ ಸೆಕ್ಯೂರಿಟಿ ಹಾಕಬೇಕು ಅಂತ ಅಂದ್ಕೊತೀವಿ. ಏನಕ್ಕಂತಂದರೆ ಹುಡುಗಿರು ಹೋಗ್ಬೇಕಾದ್ರೆ ಬರಬೇಕಾದ್ರೆಲ್ಲ ವೀಲಿಂಗ್ ಎಲ್ಲ ಮಾಡ್ತಿರ್ತಾರೆ. ಹಂಗಾಗಿ ಪೊಲೀಸ್ ಸೆಕ್ಯೂರಿಟಿ ಬೇಕು. ಇಲ್ಲಿ ಇದೇ ಒಂದೇ ಸರೌಂಡಿಂಗಲ್ಲಿ 3 ವುಮೆನ್ಸ್ ಕಾಲೇಜ್ ಇರೋದ್ರಿಂದ ಇದು ಪೊಲೀಸ್ ಸೆಕ್ಯೂರಿಟಿ ಬೇಕು ಅಂತ ಕೇಳ್ತೀವಿ. ಇದು ಮಹಿಳಾ ಪ್ರಥಮ ದರ್ಜೆ ಗಂಧದಕೋಟೆ ಕಾಲೇಜ್. ಮತ್ತು ಇಲ್ಲಿ ನಾವು ಗ್ರಾಮೀಣ ಪ್ರದೇಶದಿಂದ ಕಾಲೇಜ್ಗೆ ಬರಬೇಕಾದ್ರೆ ಅಂದರೆ ಬಾಯ್ಸ್ಗಳೆಲ್ಲ ಬೈಕಲ್ಲಿ ಬಂದು ವೀಲಿಂಗ್ ಮಾಡುವುದು ಮತ್ತು ಈ ಥರ ಬರಬೇಕಾದ್ರೆ ಒಬ್ಬೊಬ್ಬರೇ ಗರ್ಲ್ಸ್ ಈ ಥರ ಬರಬೇಕಾದ್ರೆ ಚುಡಾಯಿಸೋದು ಈ ಥರ ಎಲ್ಲ ಮಾಡುವುದರಿಂದ ನಮಗೆ ಗ್ರಾಮೀಣ ಪ್ರದೇಶದಿಂದ ಈ ಕಾಲೇಜಿಗೆ ಬರಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ. ಮತ್ತು ಗ್ರಾಮೀಣ ಪ್ರದೇಶದಿಂದ ತಂದೆ ತಾಯಿಗಳು ಈ ಕಾಲೇಜಿಗೆ ಸೇರ್ಸೋಕ್ಕೆ ಅಂದರೆ ಬಾಯ್ಸ್ ಈ ಥರ ಎಲ್ಲ ಆಡೋದ್ರಿಂದ ಇಲ್ಲಿ ಸೇರ್ಸೋಕ್ಕೆ ತುಂಬ ಜನ ಗ್ರಾಮೀಣ ಪ್ರದೇಶದ ಜನರು ಹೆದರ್ಕೋತಾರೆ. ಅದರಿಂದ ಇಲ್ಲಿ ಜಿಲ್ಲಾ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಸಿಬ್ಬಂದಿಯನ್ನು ಇಲ್ಲಿ ನೇಮಕ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ನನ್ನ ನೇಮ್ ಸುನೀತಾ. ಇದು ಅಲ್ಲಿಯ ವಿದ್ಯಾರ್ಥಿನಿಯರ ಅಳಲು, ವಿದ್ಯಾರ್ಥಿನಿಯರ ಗೋಳು. ಕಾಲೇಜ್ ಒಂದು ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಅಭಿವೃದ್ಧಿಪಡಿಸಬೇಕು, ಅಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನ ಹೆಚ್ಚಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಒದ್ದಾಡ್ತಾ ಇದ್ದಾರೆ. ಸರ್ಕಾರದ ಸಂಬಳ ತಗೊಂಡು ಕನಿಷ್ಠ ಸರ್ಕಾರಿ ಶಾಲೆಗೆ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಒಂದು ಸಂಪೂರ್ಣ ದಾಖಲಾತಿ ಇರ್ತಕ್ಕಂಥ ಒಂದು ಒಳ್ಳೆ ಕಾಲೇಜು, ಆ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕನಿಷ್ಠ 1 ಅವರ್ ರಕ್ಷಣೆ ಕೊಡಕ್ಕಾಗ್ತಾ ಇಲ್ಲ. ನಾವು ಸ್ವಾತಂತ್ರ್ಯೋತ್ಸವ ಆಚರಿಸ್ಕೊಂಡು ಸಿಹಿ ತಿಂಡಿ ತಿಂದು ಸ್ವತಂತ್ರ ಬಂದಿದೆ ನಮಗೆ ಅಂತ ನಾವೆಲ್ಲ ಖುಷಿ ಪಟ್ಕೊಂಡು ಓಡಾಡ್ತಾ ಇದ್ದೀವಿ. ಇಲ್ಲಿ ರಕ್ಷಣೆನೇ ಇಲ್ಲ. ಇನ್ನು ಕಾಲೇಜಿನ ಪ್ರಾಂಶುಪಾಲರು ಮಂಜಯ್ಯ ಅವರು ಕೂಡ ಮಾತನಾಡಿದ್ದಾರೆ. ನಾವು ಕೂಡ ಈ ಬಗ್ಗೆ ಪೊಲೀಸರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. ಸಾಕಷ್ಟು ತೊಂದರೆ ಆಗ್ತಾ ಇದೆ ನನ್ನ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದರಿಂದ ಪುಂಡರ ಹಾವಳಿ ಹೆಚ್ಚಾಗಿ ಹೋಗ್ಬಿಟ್ಟಿದೆ, ಪೋಲಿಗಳ ಕಾಟ ಹೆಚ್ಚಾಗಿದೆ. ಕಾಲೇಜ್ ಆವರಣದಲ್ಲಿ ಒಂದು ಬೀಟ್ ಪೊಲೀಸ್ ವ್ಯವಸ್ಥೆನೋ ಮತ್ತೊಂದು ಮಾಡಿ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡಿ ಅಂತ ನಾನು ಹೇಳ್ತಾ ಇರೋದಲ್ಲ, ಕಾಲೇಜಿನ ಪ್ರಾಂಶುಪಾಲರು ಹೇಳ್ತಾ ಇದ್ದಾರೆ. ಪ್ರಾಂಶುಪಾಲರು ಏನ್ ಹೇಳಿದ್ದಾರೆ ನೋಡಿ. ನನ್ನ ಹೆಸರು ಮಂಜಯ್ಯ ಡಿಕೆ ಅಂತೇಳಿ, ನಾನು ಪ್ರಾಂಶುಪಾಲರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಂಧದಕೋಟೆ. ಇಲ್ಲಿ ಈಗಾಗಲೇ ನಮ್ಮ ಕ್ಯಾಂಪಸ್ಸಲ್ಲಿ ಗಂಧದಕೋಟೆ ಕ್ಯಾಂಪಸ್ಸಲ್ಲಿ 3 ಹೆಣ್ಮಕ್ಳ ಕಾಲೇಜುಗಳಿದೆ. ಏಕಕಾಲದಲ್ಲಿ ಸ್ಟೂಡೆಂಟ್ಸ್ಗಳನ್ನು ಅಂದರೆ ಕಾಲೇಜನ್ನು ಬಿಟ್ಟ ತಕ್ಷಣ ಕೆಲವು ಪೋಲಿ ಹುಡುಗರುಗಳು ಹೊರಗಡೆಯಿಂದ ಬೈಕಲ್ಲಿ ತ್ರಿಬಲ್ ರೈಡಿಂಗ್ ಮಾಡ್ಕೊಂಬರ್ತಕ್ಕಂಥದ್ದು ಮತ್ತು ಹೆಣ್ಮಕ್ಳನ್ನ ಚೂಡಾಯಿಸ್ತಕ್ಕಂಥದ್ದು ಮತ್ತು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅವ್ರನ್ನ ಅಡ್ಡ ಹಾಕೊಳ್ತಕ್ಕಂಥದ್ದು, ಈ ಥರದ ಚಟುವಟಿಕೆಗಳು ಕಾಣಿಸ್ತಾ ಇದ್ದಾವೆ. ಸೊ ಹಾಗಾಗಿ ಎಷ್ಟೋ ಹೆಣ್ಮಕ್ಳುಗಳು ಕಾಲೇಜಿಗೆ ಬರೋದಕ್ಕೆ ಭಯಭೀತರಾಗ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಕಾಲೇಜ್ ಬಿಡುವ ಸಂದರ್ಭದಲ್ಲಿ ಮತ್ತು ಕಾಲೇಜು ಆರಂಭವಾಗುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಬೀಟ್ ಪೊಲೀಸರನ್ನ ಯಾರನ್ನಾದರೂ ಕೂಡ ನೇಮಿಸಿದರೆ ಈ ಭಾಗದಲ್ಲಿ ಹೆಣ್ಮಕ್ಳುಗಳಿಗೆ ಅನುಕೂಲ ಆಗ್ತದೆ. ಯಾಕೆಂದರೆ ಹುಡುಗರುಗಳು ಚುಡಾಯಿಸ್ತಾರೆ ಎಂಬ ಭಯದಿಂದಲಾರು ಕಾಲೇಜಿಗೆ ಬರೋದು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗಳು ಕಾಲೇಜಿಗೆ ಬರಬೇಕು, ಜೊತೆಗೆ ಈ ವಾತಾವರಣ ಚೆನ್ನಾಗಿರಬೇಕು ಅಂತಂದರೆ ಆದಷ್ಟು ಕೂಡ ಇಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಒಂದಿಷ್ಟು ಹುಡುಗರುಗಳನ್ನ ಕಂಟ್ರೋಲಿಗೆ ತಂದ್ಕೋಬೇಕು. ಹೀಗಾಗಿ ಇದ್ರ ಬಗ್ಗೆ ಗೌರವಾನ್ವಿತ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸ್ತದೆ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ. ನಮಸ್ಕಾರ. ಇದಿಷ್ಟು ಹಾಸನದ ಆರ್ಸಿ ರಸ್ತೆಯಲ್ಲಿ ಇರ್ತಕ್ಕಂಥ ಗಂಧದಕೋಟೆ ಆವರಣದಲ್ಲಿ ಇರ್ತಕ್ಕಂಥ ಪ್ರಧಾನ ವಿಭಜಿತ ಆಮೇಲೆ ಪದವಿ ಪೂರ್ವ ಕಾಲೇಜು, ಅಲ್ಲಿಯ ವಿದ್ಯಾರ್ಥಿನಿಯರ ಅಳಲು ಗೋಳು,
ನಂದು ಇನ್ನೇನು ಇಂಟೆನ್ಷನ್ ಇಲ್ಲ ರೀ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಎಸ್ ಪಿ ಅವರು ನಂಗೆ ಬಹಳ ಜನ ಕೇಳ್ತಾರೆ, ಯಾಕೆ ಸಾರ್ ಎಸ್ ಪಿ ಅವ್ರನ್ನ ಯಾವಾಗಲೂ ಟಾರ್ಗೆಟ್ ಮಾಡ್ತೀರಿ, ಯಾಕೆ ಸಾರ್ VVC ಎಸ್ ಪಿ ಅವ್ರನ್ನ ಯಾವಾಗಲೂ ಇದು ಮಾಡ್ತೀರಿ. ಇಷ್ಟೆಲ್ಲ ಘಟನೆ ಆದ ಮೇಲೂ ಸರ್ಕಾರ ಏನೋ ಚಿನ್ನದ ಪದಕ ಕೊಟ್ಟಿರಬಹುದು, ಹಂಗಂತ ಚಿನ್ನದ ಪದಕ ಕೊಟ್ಟಿದ್ದಾರೆ ಅಂತ ನಾವು ಕುತ್ಕೊಂಡು ಹೋಗ್ಲಕ್ಕಾಗತ್ತಾ ದಿನ ಬೆಳಗಾದ್ರೆ? ಇಂಥ ಸಂದರ್ಭಗಳಲ್ಲಿ ಆಡಳಿತ ವ್ಯವಸ್ಥೆ ಕಣ್ಣು ಮುಚ್ಚಿ ಕುಳಿತಾಗ ಎಚ್ಚರಿಸೋಕೆ ಅಂತಾನೆ ನಾವಿರ್ತಕ್ಕಂಥದ್ದು, ಎಚ್ಚರಿಸೋ ಕೆಲಸವನ್ನ ಮಾಡ್ತೀವಿ. ನಮಗೇನು ಎಸ್ ಪಿ ಅವ್ರ ವಿರುದ್ಧ ನಾವೇನು ಅವ್ರನ್ನ ಟಾರ್ಗೆಟ್ ಮಾಡ್ಬೇಕಾ, ಅಥವಾ ಎಸ್ ಪಿ ಅವ್ರಿಗೂ ನಮಗೂ ಏನಾದ್ರು ರೈವಲ್ರಿ ಇದೆಯಾ? ಏನಿಲ್ರಿ. ಆಡಳಿತ ವ್ಯವಸ್ಥೆ ಕಣ್ಣು ಮುಚ್ಕೊಂಡು ಕೂತಿದೆ. ಕಣ್ಣು ಮುಚ್ಕೊಂಡು ಕೂತಿರೋ ಆಡಳಿತ ವ್ಯವಸ್ಥೆಯನ್ನ ನಾವು ಕಣ್ಣು ಬಿಟ್ಟು ನೋಡ್ಬೇಕಾದ್ರೆ ಸುಮ್ಮನಿರಕ್ಕಾಗ್ತಾ ಇಲ್ಲ, ನಮ್ಮ ಕೈಲಿ ಸುಮ್ಮನಿರಕ್ಕಾಗ್ತಾ ಇಲ್ಲ. ಇನ್ನಾದರೂ ಈ ಸುದ್ದಿ ನೋಡಿದ ಮೇಲೆ ಓರ್ವ ಮಹಿಳಾ ಎಸ್ ಪಿ ಆಗಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ, ಸಾವಿರಾರು ವಿದ್ಯಾರ್ಥಿನಿಯರು, ಪ್ರತಿನಿತ್ಯ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಅಳಲು ತೋಡ್ಕೊಳ್ತಾ ಇದ್ದಾರೆ. ಪುಂಡರ ಹಾವಳಿ ಹೆಚ್ಚಾಗಿದೆ. ಏನ್ ಬ್ರೇಕ್ ಆಗ್ತೀರಾ ಹಾಕಿ ನೋಡೋಣ. ಏನ್ ಬ್ರೇಕ್ ಆಗ್ತೀರಾ ಹಾಕಿ ನೋಡೋಣ. ಇನ್ನು ಹಾಸನದ ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧದ ಆಸ್ತಿ ವಿವರವನ್ನ ಮುಚ್ಚಿಟ್ಟ ಆರೋಪದ ಮೇಲ್ಮನವಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈ ಎತ್ಕೊಂಡಿದೆ. ಈ ಸಂಬಂಧ ವಕೀಲ ಪೂರ್ಣಚಂದ್ರ ತೇಜಸ್ವಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ DC ಕಚೇರಿಯ ಕಟ್ಟಡದಲ್ಲಿರುವ ಸಂಸದರ ಕಚೇರಿಗೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ದಾರೆ. ಅಕ್ಟೋಬರ್ 6ರಂದು ವಿಚಾರಣೆಗೆ ಹಾಜರಾಗಲು ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಇನ್ನು ಲೋಕಸಭಾ ಚುನಾವಣೆ ವೇಳೆ ತಮ್ಮ ತಾತ ಮಾಜಿ ಸಂಸದರಾಗಿರ್ತಕ್ಕಂಥ G. ಪುಟ್ಟಸ್ವಾಮಿಗೌಡರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ವಿವರವನ್ನ ಮುಚ್ಚಿಟ್ಟ ಆರೋಪ ಸಂಸದರ ಮೇಲಿದೆ. ಇನ್ನು ಚುನಾವಣೆಗೂ ಮುನ್ನ ತಾತನ ಆಸ್ತಿಗೆ ಸಂಸದರು ತೆರಿಗೆಯನ್ನ ಕಟ್ಟಿದ್ರು. ಈ ಹಿಂದೆ ಆಸ್ತಿ ವಿವರ ಮುಚ್ಚಿಟ್ಟ ಪ್ರಕರಣದಲ್ಲೇ ಸದಸ್ಯತ್ವವನ್ನ ಮಾಜಿ ಸಂಸದರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಇದೇ ವಿಚಾರವಾಗಿ ಅನರ್ಹಗೊಂಡಿದ್ರು. ಆಸ್ತಿ ವಿವರವನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅನರ್ಹಗೊಂಡಿದ್ರು. ಇದೀಗ ಶ್ರೇಯಸ್ ಪಟೇಲ್ ಅವರ ಮೇಲೂ ಕೂಡ ಅದೇ ತರನಾದ ಆರೋಪವನ್ನ JDS ಪರ ವಕೀಲರು ಸಲ್ಲಿಸಿದ್ದಾರೆ. ಅವರೇ ದೂರು ಕೊಟ್ಟಿದ್ದಾರೆ. ಈಗ ಅದೇ ವಕೀಲರು ಬಂದು ಅದೇನೋ ನೋಟಿಸ್ ಅನ್ನ ಅಂಟಿಸೋಗಿದ್ದಾರೆ. ಇನ್ನು ಕೋರ್ಟ್ನಲ್ಲಿ ದೂರುದಾರರ ದೂರು ವಜಾಗೊಂಡಿದ್ದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ್ಯಂಡ್ ಇದನ್ನ ಏನಂತೆ ಅಂದ್ರೆ ಹೈಕೋರ್ಟಲ್ಲಿ ಅರ್ಜಿ ಹಾಕಿದ್ರು, ತಮ್ಮ ಆಸ್ತಿ ವಿವರ ಎಲ್ಲಾನು ಮುಚ್ಚಿಟ್ಟಿದ್ದಾರೆ ಅಂತ. ಹೈಕೋರ್ಟ್ನಲ್ಲಿ ಆ ಪ್ರಕರಣ ವಜಾ ಆಗಿತ್ತು. ಇದಾದ ಮೇಲೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಿದ ಮೇಲೆ ಸಹಜವಾಗಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ಕೈಗೆತ್ಕೊಂಡಿದೆ, ವಿಚಾರಣೆಯನ್ನ ಮಾಡುತ್ತೆ. ಇನ್ನು ಇದೇ ವಿಚಾರಣೆಗೆ ಸಂಬಂಧಪಟ್ಟಂತೆ ನೋಟಿಸ್ ಅಂಟಿಸಲು ಬಂದಿದ್ದಾರೆ. ಬಂದ ಮೇಲೆ ಅದೇನೋ ಅಲ್ಲಿ DC ಆಫೀಸಲ್ಲಿ ಇರ್ತಕ್ಕಂಥ ಅವ್ರ ಆಫೀಸ್ ಬಾಗ್ಲಿಗೆ ನೋಟಿಸ್ ಅಂಟಿಸಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗಿದೆ, ಆಗೋಗ್ತಾ ಇತ್ತು. ಇದಾದ ಮೇಲೆ ವಕೀಲರು ತಮಗೆ ಬಂದ ಮಾಹಿತಿಯನ್ನು ಆಧರಿಸಿ ನಗರಸಭೆ ಆವರಣದಲ್ಲಿ ಸಂಸದರು ಬರ್ತಾರೆ ಅಂತ ಗೊತ್ತಾಗಿದ್ದೆ ತಡ ನಗರಸಭೆ ಆವರಣಕ್ಕೆ ಹೋಗಿ ಸಂಸದರಿಗೆ ಬೈ ಹ್ಯಾಂಡ್ ಒಂದು ಕೊಟ್ಬಿಡೋಣ, ಹೆಂಗಾರು ಇರಲಿ ಸೇಫ್ಟಿಗೆ ಅಂತ ಹೇಳಿ ಕೊಡಕ್ ಹೋದ್ರು. ಈ ಸಂದರ್ಭದಲ್ಲಿ ಸಂಸದರು ತಿರುಗಿ ನೋಡ್ಲಿಲ್ವಂತೆ. ನೀವ್ಯಾರು, ನೀವೇನು ಕೋರ್ಟ್ ಅಮೀನ್ರಾ ತಗೊಬಂದು ನೋಟಿಸ್ ಕೊಡಕ್ಕೆ ಅಂತ ಹೇಳಿ ತಿರುಗಿ ನೋಡ್ದಂಗೆ ಹೋದ್ರಂತೆ. ಈ ವೇಳೆ ಸಿಟ್ಟಿಗೆದ್ದ ವಕೀಲರು ಕೋರ್ಟ್ ಸೂಚನೆಯಂತೆ ನಾನು ಬಂದಿದ್ದೀನಿ, ಯುವ ಸಂಸದರಾಗಿ ಕಾನೂನಿಗೆ ಗೌರವ ಕೊಡಬೇಕಾಗಿತ್ತು, ಇವರ ಈ ನಡೆ ಸರಿ ಇಲ್ಲ, ನಾನಿದನ್ನು ನಿರೀಕ್ಷಿಸಿರ್ಲಿಲ್ಲ. ಸಂಸದರು ಒಂದು ಕೇಸ್ ಗೆಲ್ಬಹುದು, ಸೋಲ್ಬಹುದು, ಅವ್ರ ಪರ ಆಗ್ಬೋದು, ನಮ್ಮ ಪರವಾಗಿ ಆಗ್ಬಹುದು. ನೋಟಿಸ್ ಇಸ್ಕೊಳ್ಳೋದಿಲ್ಲ ಅನ್ನೋದಾದ್ರೆ ಇಸ್ಕೊಳ್ಳೋದಿಲ್ಲ, ರಿಜೆಕ್ಟ್ ಮಾಡ್ಬೋದಾಗಿತ್ತು. ಆದರೆ ನೀವು ಅಮೀನರಾ ಅಂತ ಕೇಳಿ ನಮಗೆ ಅವಮಾನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಒಂದಿಷ್ಟು ಕೂಗಾಡಿದ್ದಾರೆ, ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಇದಾದ್ಮೇಲೆ ಕೊನೆಗೆ ಒಂದು ಪದ ಬಳಸಿದ್ದಾರೆ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಎಂತೆಂತರೋ ಏನೇನೋ ಆಗೋಗಿದ್ದಾರೆ, ನಿಮ್ ನಡೆ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸಂಸದರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. JDS ಎಂಥದ್ದು ಸಂಸದರ ಚುನಾವಣೆ ಸಂದರ್ಭದಲ್ಲಿ JDS ಪಕ್ಷದಿಂದ ಏಜೆಂಟರಾಗಿದ್ದವರು ಇವರು ಪೂರ್ಣಚಂದ್ರ ಅಂತ ವಕೀಲರು. ಇವರು ಹೈಕೋರ್ಟ್ನಲ್ಲಿ ದೂರನ್ನು ಸಲ್ಲಿಸಿದ್ದರು. ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಆಸ್ತಿ ವಿವರವನ್ನ ಮುಚ್ಚಿಟ್ಟಿದ್ದಾರೆ, ಅಫಿಡೇವಿಟ್ನಲ್ಲಿ ಅದನ್ನ ಘೋಷಣೆ ಮಾಡ್ಕೊಂಡಿಲ್ಲ ಅಂತ ಹೇಳಿ. ಆದ್ರೆ ಹೈಕೋರ್ಟ್ನಲ್ಲಿ ಆ ಪ್ರಕರಣ ವಜಾ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. DC ಆಫೀಸಿಗೆ ನೋಟಿಸ್ ಅಂಟಿಸಿ ಬಂದಿದ್ರು, ಅಲ್ಲಿಗೆ ಸುಮ್ಮನೆ ಆಗ್ಬಿಟ್ಟಿದ್ರು, ಮುಗ್ದೋಗ್ತಾ ಇತ್ತು. ಏನೋ ಬೈ ಹ್ಯಾಂಡ್ ಕೊಡೋಣ ಬಂದು ಅಂತ ಹೋದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಸದರು ಹಿಂಗೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಬಹಳಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಆ್ಯಂಡ್ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಇದೇ ರೀತಿಯಲ್ಲಿ ಆಸ್ತಿ ವಿವರವನ್ನು ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಕೋರ್ಟಿಂದ ಬಹಳಷ್ಟು ನೋಟಿಸ್ ಬಂದವು. ಯಾವ ನೋಟಿಸ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ಸ್ವೀಕರಿಸಿರ್ಲಿಲ್ಲ. ಅವರ ಪಡುಲಿಪ್ಪೆ ಮನೆ ಅಡ್ರೆಸ್ಸಿಗೆ ಹೋದ್ರೆ ಇಲ್ಲಿ ವಾಸ ಇಲ್ಲ ಅಂತ ಬರ್ತಾ ಇತ್ತು. ಹೊಳೆನರಸೀಪುರದ ಮನೆಗೆ ಹೋದ್ರೆ ಅವರು ಹಾಜರಿಲ್ಲ ಅಂತ ವಾಪಸ್ ಕಳಿಸ್ತಾ ಇದ್ರು. ಕೊನೆಗೆ ಅವ್ರು ನೋಟಿಸ್ ತಗೊಳ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಮತ್ತೆ ವಕೀಲರು ಕೋರ್ಟಿಗೆ ಹೋಗಿ ಹೇಳಿದ್ರು. ಆಗ ಜಡ್ಜು ಕೋರ್ಟ್ ನೋಟಿಸ್ ತಗೊಳ್ದೋದ್ರೆ ಪೇಪರಲ್ಲಿ ನೋಟಿಫಿಕೇಶನ್ ಹಾಕಿ ನೋಟಿಸ್ ನೋಡ್ಕೊಂಡು ಬರ್ಲಿ ಅಂತ ಹೇಳಿದ್ರು. ಆಗ ಪೇಪರಲ್ಲಿ ನೋಟಿಫಿಕೇಶನ್ ಹಾಕ್ಸಿದ್ರು. ಫೈನ್. ಒಟ್ಟಲ್ಲಿ ಅವರ ಅಸಮಾಧಾನ ಅವ್ರು ಹೊರ ಹಾಕಿದ್ದಾರೆ. ಏನು ಅವರ ಅಸಮಾಧಾನ ಕೇಳಿಸ್ಕೊಳ್ಳಿ.
ನ್ಯಾಯ ನಮ್ಮ ಕಡೆ ಬಂದ್ರೇನು ನಿಮ್ಮ ಕಡೆ ಬಂದ್ರೇನು ಸಮಾನವಾಗಿ ಸ್ವೀಕರಿಸಿ ಸರ್. ಸಮಾನವಾಗಿ ಸ್ವೀಕರಿಸ್ತಲ್ಲದೆ ನಾನು ಬೈ ಹ್ಯಾಂಡ್ ಕೊಡಕ್ಕೆ ಬಂದರೆ ಒಬ್ಬರು ವಕೀಲರನ್ನ ಅದನ್ನು ಕೋರ್ಟ್ ಅಮೀನ್ರು ಅಂತ ಕೇಳ್ತಿರಲ್ಲ ಸರ್ ನೀವು. ಕೋರ್ಟ್ ಅಮೀನ್ರಿಗೆ ಕೊಡಕ್ಕೆ ಬರುತ್ತಾ ಪವರು? ಕಾನೂನು ತಿಳ್ಕೊಂಡು ಮಾತಾಡಬೇಕು. ನಾನು ಇದನ್ನು ಸುಪ್ರೀಂ ಕೋರ್ಟ್ ಮುಂದೂ ಪ್ರಶ್ನೆ ಮಾಡ್ತೀನಿ. ಬೈ ಹ್ಯಾಂಡ್ ತಗೊಂಡು ಹೋಗಿದ್ದೆ, ನನ್ನನ್ನು ಕೋರ್ಟ್ ಅಮೀನ್ರು ಅಂತ ಹೇಳಿದ್ದಾರೆ ಅಂತ ಕೇಳ್ತೀನಿ. ಯಾವುದೇ ಆಗಲಿ, ನಾನು ಒಂದು ಕೋರ್ಟ್ ಆರ್ಡರ್ ತಗೊಂಡ್ಬಂದಿದ್ದೀನಿ. ಕೋರ್ಟ್ ಆರ್ಡರ್ನ ವೈಲೇಟ್ ಮಾಡಿದ್ರೆ ಏನು ಅರ್ಥ? ಬೈ ಹ್ಯಾಂಡ್ ಅಂದ್ರೆ ಏನು? ಕೈಯಿಂದ ತಗೊಂಡೋಗಿ ದಸ್ತಿನ ಅವ್ರಿಗೆ ಕೊಡಿ ಅಂತ ಅರ್ಥ. ರೆಫ್ಯೂಸ್ ಮಾಡಿದ್ದೀನಿ ಅಂತ ಹೇಳಕ್ಕೇನು, ಬರ್ಕೊಡಕ್ಕೇನು ರೆಫ್ಯೂಸ್ ಮಾಡಿದ್ದೀನಿ ಅಂತ. ಸುಪ್ರೀಂ ಕೋರ್ಟು ಸಿವಿಲ್ ಅಪೀಲ್ ನಂಬರ್ 10,009/2025 ತಮಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಏನಂತ ಅಂದರೆ, ಈ ಸಿವಿಲ್ ಅಪೀಲಲ್ಲಿ ಅವ್ರು ರೆಸ್ಪಾಂಡೆಂಟ್ ಇದ್ದಾರೆ. KSM ಪಟೇಲ್, ಲೇಟ್ P ಮಹೇಶ್, ಮೆಂಬರ್ ಆಫ್ ಪಾರ್ಲಿಮೆಂಟ್, ಹಾಸನ್ ಕಾನ್ಸ್ಟಿಟ್ಯೂನ್ಸಿ, ಸೋ ಅಂಡ್ ಸೋ ಅಡ್ರೆಸ್ಸಲ್ಲಿ ಇವ್ರು ಇದ್ದಾರೆ ಅಂತ ಹೇಳಿ ಆದೇಶ ಮಾಡಿತ್ತು. ನಾವು ತುರ್ತಾಗಿ ಅವರಿಗೆ ನೋಟಿಸ್ ಕೊಡಬೇಕು ಅಂದಿದ್ದಕ್ಕೆ ನ್ಯಾಯಾಲಯದಲ್ಲೇ ಇದೆ. ನೀವು ಬೈ ಹ್ಯಾಂಡ್ ತಗೊಂಡೋಗಿ ಕೊಡ್ಬೋದು, ನೀವು ಅವ್ರ ಆಫೀಸಿಗೆ ಅಂಟಿಸ್ಬೋದು, ಅವ್ರ ಹೋಮಿಗೆ ತಗೊಂಡೋಗಿ ಕೊಡ್ಬೋದು ಅಂತ ಇದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಇವತ್ತು ನಗರಸಭೆಗೆ ಬರ್ತಾರೆ ಅಂತ ಮಾಹಿತಿ ಇತ್ತು. ನಗರಸಭೆ ಮುಂದೆ ಬಂದಾಗ ಅದು ಸಾರ್ವಜನಿಕ ಆಫೀಸು, ಅಲ್ಲೂ ನಾನು ಕೊಡ್ಬೋದು ಅಂತೇಳಿ ಬಂದೆ. ಅವರು ನಾನು ಈ ನೋಟಿಸನ್ನು ಕೊಡೋಕ್ಕೆ ಬಂದಾಗ ನನಗೆ ಒಬ್ಬ ವಕೀಲನಾಗಿ ನಾನು, ಸರ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ತಗೊಳ್ಳಿ ಸರ್, ಇದೊಂದು ಕಾಪಿನ ನ್ಯಾಯಾಲಯ ಪರಾಮರ್ಶಿಸುತ್ತೆ, ಸತ್ಯೋ ಸುಳ್ಳೋ ಏನೋ ಮತ್ತೊಂದು ಪರಾಮರ್ಶಿಸುತ್ತೆ. ನ್ಯಾಯಾಲಯದ ಆದೇಶವನ್ನು ನಾನು ವಿತ್ ಸಮನ್ಸ್ ಮೂಲಕ ಕೊಡೋಕ್ಕೆ ಬಂದರೆ ನೀವು ಅಮೀನ್ರ ಅಂತ ಕೇಳ್ತಾರೆ. ನಾನು 26 ವರ್ಷ ವಕೀಲನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಒಬ್ಬ ವಕೀಲನಾಗಿ ಬೈ ಹ್ಯಾಂಡ್ ಕೊಡ್ಲಿಕ್ಕೆ ಕಾನೂನು ಅವಕಾಶ ಇದೆ. ನನ್ನ ಕೇಸನ್ನು ನಾನು ಬೈ ಹ್ಯಾಂಡ್ ತಂದು ಕೊಡ್ಲಿಕ್ಕೆ ಅವಕಾಶ ಇದೆ. ಅಮೀನ್ರು ಕೊಡೋದು ಯಾವಾಗ? ಕೋರ್ಟ್ ಆದೇಶ ಮಾಡಿದರೆ, ಕೋರ್ಟ್ ಇಶ್ಯೂ ಸಮನ್ಸ್ ಟು ದಿ ರೆಸ್ಪಾಂಡೆಂಟ್ ಅಂತ ಆದೇಶ ಮಾಡಿದರೆ ಕೋರ್ಟ್ ಅಮೀನ್ರ ಥ್ರೂ ಮಾಡುತ್ತದು. ಬೈ ಹ್ಯಾಂಡ್ ಅಂದ್ರೇನು? ಯಾರು ವ್ಯಕ್ತಿ ಇರ್ತಾನೆ ಪಿಟಿಷನರು, ಅವ್ನು ತಗೊಂಡೋಗಿ ಕೊಡೋದು ಬೈ ಹ್ಯಾಂಡ್ ಅಂತಾರೆ. ನಾನು ಆ ಪ್ರಕಾರ ಕಾನೂನು ಪ್ರಕಾರ ಕೊಡೋಕ್ಕೆ ಬಂದರೆ ನೀವು ಅಮೀನ್ರ ಅಂತಾರೆ. ಅದನ್ನು ಹೇಳ್ಬೋದಿತ್ತಲ್ಲ ಅವರು. ಇಲ್ಲ, ನೀವು ಕೊಟ್ಟಿರ್ತಂದು ನಾನು ರೆಫ್ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದಿತ್ತಲ್ಲ. ಒಬ್ಬರು ಗೌರವಾನ್ವಿತ ಸಂಸತ್ ಸದಸ್ಯರಾಗಿ ಈ ರೀತಿ ಒಬ್ಬ ವಕೀಲರ ಮೇಲೆ ನಿಜವಾಗ್ಲೂ ನಡ್ಕೊಳ್ತಕ್ಕಂಥ ವಿಚಾರ ಅಲ್ಲ ಇದು. ನನಗೆ ಈ ರೀತಿಯಾದ ಇವ್ರ ನಡವಳಿಕೆ ಇದೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಈ ರೀತಿಯಾದ ನಡವಳಿಕೆ ಇವ್ರಿಗೆ MP ಅವರ ಮುಂದೆ ಇದೆ ಅನ್ನೋದು ನನಗೆ ಖಂಡಿತವಾಗಿ ಗೊತ್ತಿರಲಿಲ್ಲ. ನನಗೇನು ಬೇರೆ ಯಾವ ಇದರಲ್ಲೂ ಉದ್ದೇಶ ಇಲ್ಲ ಸರ್. ನಾನು ಇದರಲ್ಲಿ ಪಬ್ಲಿಕೇಶನ್ ತಗೊಂಡು ಏನಾದರೂ ನನಗೊಂದು ಇದಾಗಬೇಕಾ? ವೃತ್ತಿಯಲ್ಲಿ ನಾನು ವಕೀಲನಾಗಿದ್ದೇನೆ. ನಾನು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ, ಮಾಡ್ತಾಯಿದ್ದೀನಿ. ಅದನ್ನು ಬಂದರೆ ಇಲ್ಲಿ ಕೆಲವು ಜನ ಬಂದ್ಬಿಟ್ಟು ನೀವು ಯಾಕೆ ಇಲ್ಲಿ ಬಂದು ಕೊಟ್ರಿ? ಒಬ್ರು MP ಅವ್ರಿಗೆ ಇನ್ನೆಲ್ಲಿ ಕೊಡ್ತಾರೆ ಸರ್? ಎಲ್ಲಿ ಸಿಗ್ತಾರೆ ಅಲ್ಲಿ ಕೊಡ್ತಾರೆ. ನನಗೆ ಇಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು ಕೊಡಕ್ಕೆ ಬಂದೆ. ಇನ್ನು ತಮ್ಮ ವಿರುದ್ಧ ಕೇಳಿ ಬಂದಿರತಕ್ಕಂತ ಅಪೂರ್ಣ ಆಸ್ತಿ ವಿವರ ಸಲ್ಲಿಕೆ ಆರೋಪ ಪ್ರಕರಣ ಕುರಿತು ಸಂಸದ ಶ್ರೇಯಸ್ ಪಟೇಲ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅಂಡ್ ಲಾಯರ್ ಮಾಡಿರ್ತಕ್ಕಂಥ ಆರೋಪಗಳನ್ನ ಅಲೆಗೆಳೆದಿದ್ದಾರೆ. 18/7/2024 ಹೈಕೋರ್ಟ್ನಲ್ಲಿ ಫೈಲ್ ಮಾಡಿದ ಅರ್ಜಿ ವಜಾ ಆಗಿದೆ. ಆಗ ನಾನು ಗೆದ್ದೆ ಅಂತ ಪ್ರಚಾರ ಮಾಡ್ಕೋಬೇಕಾಗಿತ್ತಾ? ಈಗ ಇವರು ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಹೋಗಿದ್ದಾರೆ ಅಷ್ಟೇ. ಅದನ್ನ ಪ್ರಚಾರಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಇದೆಲ್ಲ ಸರಿಯಲ್ಲ, ಮಾಧ್ಯಮದವರಿದ್ದಾರೆ ಅನ್ನೋ ಕಾರಣಕ್ಕೆ ಪ್ರಚಾರಕ್ಕೆ ಆತೊರೆಬಾರದು ಅಂತ ಟಾಂಗ್ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಗೆದ್ದು ಬಂದರೆ ನನ್ನನ್ನು ಕೇಳಲಿ, ಇಲ್ಲದೆ ಮಾಧ್ಯಮದ ಮುಂದೆ ಇಲ್ಲದೆಲ್ಲನೂ ಕ್ರಿಯೇಟ್ ಮಾಡಿ ಪ್ರಚಾರ ಮಾಡೋದು ಕಾನೂನು ಬಾಹಿರ, ಅಸಂವಿಧಾನಿಕ. ನ್ಯಾಯಕ್ಕೆ ಎಲ್ಲರೂ ಕೂಡ ತಲೆಬಾಗಬೇಕು. ಹೈಕೋರ್ಟ್ ವಜಾ ಮಾಡಿದ್ರೆ ಹೈಕೋರ್ಟ್ ವಜಾ ಮಾಡಿದೆ ಅಂತ ಅಂದ್ರೆ ಕಾರಣನೇ ಪ್ರಕರಣದಲ್ಲಿ ಉರುಳಿಲ್ಲ ಅಂತಕ್ಕಂಥದ್ದು. ಅಂಡ್ ಮತ್ತೀಗ ಬಂದಿದ್ದಾರೆ. ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ಕೋರ್ಟ್ ಸಿಬ್ಬಂದಿ ಅಥವಾ ಅಮೀನರು ಬಂದು ನೋಟಿಸ್ ಕೊಡಬೇಕು. ನಾನು ವಕೀಲರನ್ನು ನಿಯೋಜನೆ ಮಾಡ್ಕೊಂಡಿದ್ದೀನಿ. ಅವರ ಪ್ರಕರಣವನ್ನು ನೋಡ್ಕೊಳ್ತಾರೆ. ಜನರು ಆಶೀರ್ವಾದ ಮಾಡಿದ್ದಾರೆ. ಜಿಲ್ಲೆ ಅಭಿವೃದ್ಧಿ ನನಗೆ ಮುಖ್ಯ. 3 ದಿನಕ್ಕೊಮ್ಮೆ ಪ್ರೆಸ್ ಮೀಟ್ ಮಾಡೋದು ನನ್ನ ಧ್ಯೇಯ ಅಲ್ಲ. ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳೋ ಮೂಲಕ ಯಾರ್ಯಾರಿಗೆ ಟಾಂಗ್ ಕೊಡಬೇಕು ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕೊಟ್ಬಿಡ್ತೀನಿ ಕೇಳಿ. ಈಗ ನನಗೆ ಪ್ರಚಾರ ಮಾಡೋಕ್ಕೆ, ನಾನು ಅಭಿವೃದ್ಧಿ ಜನರ ಪರ, ನನಗೆ ಪ್ರಚಾರ ಮಾಡಿಕೊಂಡು 3 ದಿನಕ್ಕೂ ಪ್ರೆಸ್ ಮೀಟ್ ಮಾಡೋದು, ನಾನು ಅದರಲ್ಲಿ ಇದೀಗ EP4 ಅಲ್ಲಪ್ಪ, ಅದು EP4 ಅನ್ನೋದು ಒಂದು ಫೈಲ್ ಮಾಡಿದ್ರು. ನನ್ನ ಎದುರಾಳಿ ಅಭ್ಯರ್ಥಿ EP4/2024 ಫೈಲ್ ಮಾಡಿದರು. ಅದು ಯಾವಾಗ 18/7/2024 ಫೈಲ್ ಮಾಡಿದ್ರು. ಅದು ಹೈಕೋರ್ಟಲ್ಲಿ ವಜಾ ಆಗ್ತದೆ. ಅದು ಯಾರ ಪರ ಆಗ್ತದೆ? ವಜಾ ಅಂದರೆ ನನ್ನ ಪರ ಆಗ್ತದೆ. ನಾನು ಅದನ್ನು ಪ್ರಚಾರ ಮಾಡಿಕೊಂಡು ನಾನು ಗೆದ್ದೆ ಅಂತ ಮಾಡ್ಬೋದಿತ್ತು. ಅದೇ ನನಗೆ ಇದಕ್ಕಿಲ್ಲ. ಈಗ ಅದನ್ನು ಅವ್ರು ಅಪೀಲ್ ಹೋಗಿದ್ದಾರೆ ಅಷ್ಟೇ. ಅದನ್ನು ಇವ್ರು ಅಪೀಲ್ ಹೋಗಿರೋದನ್ನೇ ನನ್ನ ಚುನಾವಣಾ ಕಚೇರಿಗೆ ಬಂದು ಅಂಟಿಸೋದಲ್ಲ ಸರ್. ನನ್ನ ಆಫೀಸ್ಗೆ, ಸಂಸದರ ಕಚೇರಿಗೆ ಬಂದು ಅಂಟಿಸೋದು, ಇಲ್ಲಿ ನೀವು ಮೀಡಿಯಾ ಇದ್ದೀರಿ ಅಂದ್ಬಿಟ್ಟು ನಾನು ಬಂದು ಅದಕ್ಕೆ ಮಾತಾಡ್ಸೋದು, ಟ್ರಿಗರ್ ಮಾಡೋದು, ಇದೆಲ್ಲ ಅಲ್ಲ. ಆಯಿತಾ? ಏನಾರು ಅವ್ರು ಕೋರ್ಟಲ್ಲಿ ಗೆದ್ಬಿಟ್ಟು ಬಂದು ಮಾಡಿದ್ರೆ, ನನ್ನ ಮೇಲೆ ಏನಾದ್ರು ವ್ಯಾಲಿಗೇಷನ್ಸ್ ಇದ್ದರೆ ಬಂದು ಕೇಳಲಿ. ಇವ್ರು ಅಪೀಲ್ ಹೋಗ್ಬಿಟ್ಟು ಅದನ್ನು ಇವ್ರು ಮೀಡಿಯಾದವ್ರು ಕ್ರಿಯೇಟ್ ಮಾಡೋಕ್ಕೆ, ನನ್ನನ್ನು ಟ್ರಿಗರ್ ಮಾಡೋಕ್ಕೆ
ಇದು ಮಾಡೋಕ್ಕೋಸ್ಕರ ಇವರು ಮೀಡಿಯಾದವ್ರು ಬಂದು ಈ ಥರ ಕೊಡೋದು ಮಾಡಿದ್ರೆ ಅದು ಅಸಂವಿಧಾನಿಕ, ಜೊತೆಗೆ ಅದು ಕಾನೂನು ಬಾಹಿರ. ಎಲ್ಲ ನಮ್ಮ ವೃತ್ತಿಲಿ ನಾವು ಏನಿದ್ದೀವಿ ಅದನ್ನು ಕೆಲಸ ಮಾಡಬೇಕು. ಅದು ಮೋಸ್ಟ್ಲಿ ಅವ್ರ ಮಾಹಿತಿ ಇಲ್ಲ ಅನ್ಕೊತೀನಿ. ಅದೇ ನನಗಂತೂ ಈಗ ನಾನು ಇದ್ರಲ್ಲಿ ಗೆದ್ದಿದ್ದೀನಿ, ನಾನು ಇದರಲ್ಲಿ ಕೋರ್ಟ್ ವಜಾ ಮಾಡಿದೆ, ನನ್ನ ಪರ ಆಗಿದೆ ಅಂತ ನಾನು ಹೆಗ್ಗಳಿಕೆ ಇಲ್ಲ. ನ್ಯಾಯಕ್ಕೆ ನಾವೆಲ್ಲ ತಲೆ ಬಾಗಬೇಕು. ಅದ್ರಲ್ಲಿ ಹುಳ್ಳಿಲ್ಲದೆ ಇರೋದಕ್ಕೆ ಕೋರ್ಟ್ ವಜಾ ಮಾಡಿದೆ. ನೆಕ್ಸ್ಟ್ ಹಿಯರಿಂಗ್ ಅಪೀಲ್ ಆಗ್ತಿಲ್ಲ ಸರ್? ಅದು ಅವ್ರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಆಗಿದ್ದಾರೆ, ನನಗೆ ನೋಟಿಸ್ ಬಂದಿಲ್ಲ. ಮಾಡಲಿ, ಅದು ಕಾನೂನು ಪ್ರಕ್ರಿಯೆ ಅಲ್ವಾ. ಈಗ ಇಲ್ಲಿ ನಮ್ಮ ಪರ ಆಗಿದೆ, ಮುಂದಕ್ಕೆ ಅವರು ನಮಗೆ ಸಮಾಧಾನ ಅಂತ ಅವರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿದ್ದಾರೆ. ಅದು ಪ್ರಕ್ರಿಯೆ, ಅದೊಂದು ಕಾನೂನು ಪ್ರಕ್ರಿಯೆ, ಅದೆಲ್ಲರೂ ತಲೆವಾಗಬೇಕಾಗ್ತದೆ. ಸರ್, ಬೆಂಗಳೂರಿನಲ್ಲಿ ಒಂದು ಪ್ರಾಪರ್ಟಿ ಇದೆ, ಅದಕ್ಕೆ ನೀವೇ ಕಂದಾಯ ಕಟ್ಟಿದ್ದೀರಾ, ಬಟ್ ಅದನ್ನ ಹೈಕೋರ್ಟ್ ಏನಕ್ಕೆ ವಜಾ ಮಾಡ್ತು ನಾನು ಕೇಳೋದು. ಹೈಕೋರ್ಟ್ ಅದು ಗೌರವಾನ್ವಿತ ಅಲ್ಲಿ ನ್ಯಾಯಮೂರ್ತಿಗಳು, ಏನಕ್ಕೆ ವಜಾ? ಹೈಕೋರ್ಟ್ ಅಂದ್ರೆ ಕಡಿಮೆನಾ ಅದು? ಎಂತೆಂಥವ್ರಿಗೆ ಏನೇನು ಶಿಕ್ಷೆ ಆಗಲಿಲ್ಲ ಹೈಕೋರ್ಟಲ್ಲಿ. ಅದರಲ್ಲಿ ಈ ಕೇಸ್ ಯಾವ್ದು ದೊಡ್ಡದು? ಹಾಗಾಗಿ ನಾವೆಲ್ಲರೂ ತಲೆ ಬಾಗಬೇಕು. ಇದು ಇವ್ರ ಪರ ಆಗದೆ ಇದಕ್ಕೆ ತಪ್ಪು, ಇವ್ರ ಪರ ಆಗಿದ್ರೆ ಸರಿನಾ? ಆ್ಯಕ್ಚುಲಿ ನಾವು ಇಷ್ಟು ಮಾತಾಡಲೇಬಾರ್ದು ಕಾನೂನು ಬಗ್ಗೆ. ಇದು ಯಾಕಂದರೆ ಕೇಸು ಇಟ್ ಈಸ್ ಇನ್ ಬಿಫೋರ್ ಆಫ್, ಈಗೇನೋ ಸುಪ್ರೀಂ ಕೋರ್ಟ್ಗೆ ಅವ್ರು ಹಾಕಿದ್ದಾರೆ. ಹೈಕೋರ್ಟಲ್ಲಿ ನನ್ನ ಪರ ಆಗಿದೆ, ಅಷ್ಟು ನನಗೆ ಗೊತ್ತು. ನಾನು ಇದನ್ನು ಆಗಿದ್ದ ದಿನನೇ ಯಾವತ್ತು ಆರ್ಡರ್ ಆಗಿದ್ದು ಡಿಸಿಷನ್ 7/7 ನಿಮ್ಗೆ ಬೆಳಗ್ಗೆನೇ ಕರೆದು ಒಂದು ಪ್ರೆಸ್ ಮೀಟ್ ಮಾಡಿ ನಾನು ಗೆದ್ದೆ ಅಂತ ಮಾಡ್ಬೋದಿತ್ತು. ಆದರೆ ಆ ರೀತಿ ಮನೋಭಾವ ಇಲ್ಲ, ಆ ರೀತಿ ನಾನು ಬೆಳೆದು ಬಂದಿಲ್ಲ. ಇವರು ಇದನ್ನು ಇವತ್ತು ಒಂದು ಮೀಡಿಯಾ ಪ್ರಚಾರಕ್ಕೋಸ್ಕರ ಅದನ್ನು ಅಂಟಿಸಿ ಇಲ್ಲೆಲ್ಲ ಬಂದು ಕ್ರಿಯೇಟ್ ಮಾಡ್ಬೋದು. ನಾನು ಕಾನೂನಾತ್ಮಕ ಹೋದೆ, ನನಗೂ 108 ದಾರಿ ಇದೆ. ಅದೇ ನಾನು ಇದಕ್ಕೆ ಹೋಗಲ್ಲ. ತಲೆಬಾಗಬೇಕು, ಕಾನೂನಿಗೆ ತಲೆಬಾಗುವಂಥ ಕೆಲಸ ನಾವು ಮಾಡ್ತೀವಿ. ಹಾಸನ ಜಿಲ್ಲೆಯ ಹಿರಿಮೆಗೆ ಮತ್ತೊಂದು ಗರಿಮೆ ಎಂಬಂತೆ ಹಾಸನ ಜಿಲ್ಲೆಯ ಖ್ಯಾತ ಲೇಖಕಿ ಆಗಿರ್ತಕ್ಕಂಥ ಬಾನು ಮಸ್ತಾಕ್ ಅವರು ಈ ಬಾರಿ ನಾಡ ಹಬ್ಬಕ್ಕೆ ಚಾಲನೆ ಕೊಡಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ದಿನಗಣನೆಗಳು ಶುರುವಾಗಿದೆ. 2025ರ ದಸರಾ ಚಟುವಟಿಕೆಗಳ ಸಿದ್ಧತೆ ಈಗಾಗಲೇ ಆರಂಭಗೊಂಡಿದ್ದು, ದಸರಾಗೆ ಸೆಪ್ಟೆಂಬರ್ 22ರಂದು ಚಾಲನೆ ಸಿಗಲಿದೆ. ಅಂಡ್ ವೆರಿ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ಈ ಬಾರಿ ಮೈಸೂರು ದಸರಾ ಉದ್ಘಾಟನೆಗೆ ಬುಕ್ಕರ್ ಪ್ರಶಸ್ತಿ ಪುರಸ್ಕೃತೆ ಕನ್ನಡದ ಲೇಖಕಿ ಬಾನು ಮಸ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಅವರು ನಮ್ಮ ಜಿಲ್ಲೆಯವರು, ನಮ್ಮ ಹೆಮ್ಮೆರಿ. ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಇಂದು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಇಂದು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಸಿದ್ದರಾಮಯ್ಯ, ದಸರಾ ಮಹೋತ್ಸವ ಉದ್ಘಾಟನೆ ಬುಕ್ಕರ್ ಪ್ರಶಸ್ತಿ ವಿಜೇತೆ ಬಾನು ಮಸ್ತಾಕ್ ಅವರು ನೆರವೇರಿಸಲಿದ್ದಾರೆ. ಅವರ ಹೃದಯ ದೀಪದ ಕೃತಿಗೆ ಬುಕ್ಕರ್ ಪ್ರಶಸ್ತಿ ಸಿಕ್ಕಿದ್ದು, ಕರ್ನಾಟಕದ ಮಹಿಳೆಗೆ ಬುಕ್ಕರ್ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಸಂತೋಷ ಆಗಿದೆ. ಹೋರಾಟದ ಹಿನ್ನೆಲೆಯಿಂದ ಬಂದಿರುವ ಬಾನು ಮಸ್ತಾಕ್ ಅವರು ರೈತ ಮತ್ತು ಕನ್ನಡ ಪರ ಚಳುವಳಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಮಹಿಳೆಯನ್ನ ದಸರಾ ಮಹೋತ್ಸವದ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೇವೆ ಅಂತ ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಜೀವಾವಧಿ ಶಿಕ್ಷೆಗೆ ಗುರಿಯಾದ ನಂತರ ಅವರ ತಂದೆ ಎಚ್.ಡಿ. ರೇವಣ್ಣ ಅವರು ಕ್ಷೇತ್ರದಲ್ಲಿ ಕಾಣಿಸಿಕೊಳ್ತಾ ಇರಲಿಲ್ಲ. ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳಲಿಲ್ಲ. ಅಂಡ್ ನಾವು ನೋಟಿಸ್ ಮಾಡಿದಂತೆ, ಇಲ್ಲಿವರೆಗೂ ನನಗೆ ಬುದ್ಧಿ ಬಂದಂತೆ, ನಾವು ರೇವಣ್ಣ ಅವ್ರನ್ನ ನೋಡಿರುವಂತೆ, ನಾವು ವರದಿ ಮಾಡಿರುವಂತೆ, ಯಾವುದೇ ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ ರೇವಣ್ಣ ಅವರು ಹೊಳೆನರಸೀಪುರದ ರಾಷ್ಟ್ರೀಯ ಹಬ್ಬಗಳಿಗೆ ಗೈರಾದವರಲ್ಲ. ಬಟ್ ಈ ಬಾರಿ ಏನಾಯ್ತು ಅಂತ ಅಂದ್ರೆ, ಎಚ್.ಡಿ. ರೇವಣ್ಣ ಅವರು ತಮ್ಮ ಪುತ್ರನ ವಿಚಾರವಾಗಿ ತಮ್ಮ ಕುಟುಂಬದಲ್ಲಾದಂಥ ಒಂದಿಷ್ಟು ಘಟನೆಗಳಿಂದ ಮಾನಸಿಕವಾಗಿ ಕುಗ್ಗೋಗಿರ್ತಕ್ಕಂಥ ಕಾರಣ ಈ ಬಾರಿ ಹೊಳೆನರಸೀಪುರದ ಸ್ವತಂತ್ರ ದಿನೋತ್ಸವದಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ಳಿಲ್ಲ. ಅಂಡ್ ಯಾವುದೇ ಪತ್ರಿಕಾಗೋಷ್ಠಿಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ, ಮಾಧ್ಯಮಗಳಿಗೆ ರಿಪ್ಲೈ ಮಾಡ್ತಾ ಇಲ್ಲ. ಈ ರೀತಿ ಎಲ್ಲಿದ್ದಾರೆ ರೇವಣ್ಣ ಅವರು ಅನ್ನೋದು ಕೂಡ ಗೊತ್ತಾಗ್ತಾ ಇರಲ್ಲ ಜನಕ್ಕೆ. ಒಂದು ಕಡೆ ಹೊಳೆನರಸೀಪುರದ ಮನೆ ಬೀಗ ಹಾಕಿದೆ, ಮತ್ತೊಂದು ಕಡೆ ಹಾಸನದಲ್ಲಿ ಕಟ್ಟಿಸ್ತಾ ಇರ್ತಕ್ಕಂಥ ಮನೆ ಇನ್ನೂ ಗುರುಪ್ರವೇಶ ಆಗಿಲ್ಲ. ಹೊಳೆನರಸೀಪುರ ಆಗ್ಲಿಲ್ಲ, ಹಾಸನ ಆಗ್ಲಿಲ್ಲ ಅಂತ ಅಂದ್ರೆ ಬೆಂಗಳೂರಲ್ಲಿ ಇದ್ದಾರಾ ಅಂದ್ರೆ ಬೆಂಗಳೂರು ಮನೆ ಹತ್ರನೂ ಕೂಡ ರೇವಣ್ಣ ಅವರು ಕಾಣಿಸ್ತಿರ್ಲಿಲ್ಲ. ಸದನ ಪ್ರಾರಂಭ ಆಗಿ ಇಷ್ಟು ದಿನ ಆದ್ರೂ ಕೂಡ ಸದನದಲ್ಲೂ ಕೂಡ ರೇವಣ್ಣ ಅವರು ಕಾಣಿಸ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ವಿಧಾನಸೌಧದ ಸದನದಲ್ಲಿ ಎಚ್.ಡಿ. ರೇವಣ್ಣ ಅವರು ಪ್ರತ್ಯಕ್ಷರಾಗಿದ್ದಾರೆ. ಅಂಡ್ ಒಂದಿಷ್ಟು ಗಂಭೀರವಾದ ವಿಚಾರಗಳನ್ನ ಪಾಯಿಂಟ್ ಟು ಪಾಯಿಂಟ್ ಇಟ್ಟು ಮಾತನಾಡಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಕ್ಕಳ ಶಿಕ್ಷಣದ ಹಣದಲ್ಲೂ ಕೂಡ ಲೂಟಿ ಹೊಡೆಯುವ ದುಸ್ಥಿತಿ ತಲುಪಿದೆ ಅಂತ ಜೆಡಿಎಸ್ನ ಹಿರಿಯ ಶಾಸಕ ಎಚ್.ಡಿ. ರೇವಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹಾಗೂ ಸುಧಾರಣಾ ವ್ಯವಸ್ಥೆಗಳ ಬಗ್ಗೆ ವಿಧಾನಸೌಧದಲ್ಲಿ ನಡೀತಾ ಇದ್ದಂತ ಚರ್ಚೆಯಲ್ಲಿ ಮಧ್ಯ ಪ್ರವೇಶಿಸಿದ ಎಚ್.ಡಿ. ರೇವಣ್ಣ, ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ಆದ್ಯತಾ ವಲಯಗಳ ಮೇಲೆ ನಿಗಾ ವಹಿಸಬೇಕು ಅಂತ ಹೇಳಿದ್ದಾರೆ. ದೇಶದಲ್ಲಿ ಯಾವ ಕ್ಷೇತ್ರದಲ್ಲೂ 7 ಪ್ರಥಮ ದರ್ಜೆ ಕಾಲೇಜುಗಳಿಲ್ಲ, ಆದ್ರೆ ತಮ್ಮ ಹೊಳೆನರಸೀಪುರದಲ್ಲಿ ಮಾತ್ರ ಅಂತಹ ವ್ಯವಸ್ಥೆ ಇದೆ. 2 ಕೋಟಿ ರು ಖರ್ಚು ಮಾಡಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದೀನಿ. ನಾವು ಖಾಸಗಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇಲ್ಲ. ಬಡವ ಮಕ್ಕಳ
ಬಡವರ ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರಿ ವ್ಯವಸ್ಥೆಯನ್ನು ಉತ್ತಮಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ 4,000 ಪ್ರಾಥಮಿಕ ಶಾಲೆಗಳು ಮುಚ್ಚುವ ಹಂತದಲ್ಲಿವೆ. ಶಿಕ್ಷಣ ಇಲಾಖೆ ಆಯುಕ್ತರಾಗಿದ್ದ ಅಜಯ್ ನಾಗಭೂಷಣ್ ಅವರು ಸರ್ಕಾರಕ್ಕೆ ಬರೆದಿರ್ತಕ್ಕಂಥ ಪತ್ರವನ್ನು ಒಮ್ಮೆ ನೋಡಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಿ ಸರ್ಕಾರಿ ಶಾಲೆಗಳ ಕಾಮಗಾರಿಗಳನ್ನ ನಿರ್ವಹಣೆ ಮಾಡಲಾಗದ ಮೇಲೆ ಲೋಕೋಪಯೋಗಿ ಇಲಾಖೆ ಮತ್ತೆ ವಸತಿ ನಿಗಮಗಳನ್ನ ಇಟ್ಕೊಂಡಿರೋದಾದ್ರೂ ಯಾಕೆ ಅವುಗಳನ್ನ ಮುಚ್ಚಾಕಿ ಅಂತ ರೇವಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೋಗುತ್ತೆ ಬೇರೆ ವಿಷಯ. ನನ್ನಲ್ಲೂ ಫಸ್ಟ್ ಗ್ರೇಡ್ ಕಾಲೇಜ್ ಓಡಿದೆ. ಇಲ್ಲಿ ರಶ್ಮಿ ಮೇಡಮ್ ಕೂತಿದ್ದಾರೆ, ಬಂದು ನೋಡಿದ್ದಾರೆ. ಇಂಜಿನಿಯರ್ ಕಾಲೇಜು ಮಾಡಿದ್ದೀನಿ. ಇಡೀ ಇಂಡಿಯಾ ದೇಶದಲ್ಲಿ 7 ಪ್ರಥಮ ದರ್ಜೆ ಕಾಲೇಜ್ ಇದ್ದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಯಾವ ರೀತಿ ನಡೀತು, ನಾವೇನು ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸಿಲ್ಲ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಒಂದು ನೊಂದು ಹೇಳಬೇಕಾಗುತ್ತೆ. ಇವತ್ತು ಹೇಳಿದರು 4,000 ಇದು ಪ್ರಾಥಮಿಕ ಶಾಲೆ ಮುಚ್ಚೋ ಪರಿಸ್ಥಿತಿ ಇದೆಯಲ್ಲ. ಇವತ್ತು ಪಬ್ಲಿಕ್ ಏನು ಸ್ಕೂಲ್ ಮಾಡಿದರೆ ನಮ್ಮ ಗೋಪಾಲಯ್ಯನವ್ರು 6 ಕೋಟಿ ಖರ್ಚು ಮಾಡಿರಿ ಅಂತಾರೆ. ನಾನೇ 2 ಕೋಟಿ ಖರ್ಚು ಮಾಡಿದ್ದೀನಿ. ಇವತ್ತು 5 ವರ್ಷ ಆದರೂ ₹1 ದುಡ್ಡು ಕೊಟ್ಟಿಲ್ಲ. ಮತ್ತೆ ಇನ್ನೊಂದು ನೊಂದು ಹೇಳ್ತೀನಿ, ಶಿಕ್ಷಣ ಇಲಾಖೆಯಲ್ಲಿ ಅಜಯ್ ನಾಗಭೂಷಣ್ ಅಂತ ಕಮಿಷನರಿದ್ದರು. ಅವರೊಂದು ಲೆಟ್ರ್ ಬರೆದಿದ್ದಾರೆ, ಓದಬೇಕು, ದಯಮಾಡಿ ತರಿಸಿ ಯಾವ್ಯಾವ ಇಲಾಖೆ ಕೊಟ್ಟರೆ ಏನು ಅಂತ. ಇವತ್ತು ಲೋಕೋಪಯೋಗಿ ಇಲಾಖೆ ಇದೆ, ಅದಕ್ಕೆ ಕೊಡೋದು ಬಿಟ್ಟು ಶಿಕ್ಷಣ ಇಲಾಖೆಯಲ್ಲೂ ಲೂಟಿ ಮಾಡೋಕ್ಕೆ ನಿಂತವ್ರಲ್ಲ ಸ್ವಾಮಿ, ಇದು ಒಳ್ಳೇದಾ? ನಾನೊಂದು ಲೆಟ್ರನ್ನು ಬರೆದಿದ್ದೀನಿ. ಸ್ವಾಮಿ PWDಯಿಂದ ಮಾಡಿದ್ರೆ ಎಷ್ಟು, ಇದು ನಿಮ್ಮ ಯಾವುದೈತಪ್ಪ, ಇನ್ನು ಕೆಲವು ಡಿಪಾರ್ಟ್ಮೆಂಟ್ ಹೌಸಿಂಗ್ ಬೋರ್ಡ್ ಇವೆಲ್ಲ ಅವಲ್ಲ, RDPR ಇದರಲ್ಲಿ ಎಷ್ಟು 30% ಉಳಿಯುತ್ತೆ, 1,30,00,000. ಅದನ್ನು ಲೆಟ್ರ್ ಬರೆದ್ರೆ ಕಾರ್ಯದರ್ಶಿ ನಾನೇನು ಮಾಡಲಿ ಸರ್, ಮಂತ್ರಿಗಳಿಗೆ ಕಳಿಸಿ ಅಂತಾರೆ. ಅಂಥ ಪರಿಸ್ಥಿತಿ ಈ ಕಾರ್ಯದರ್ಶಿಗಳವರಲ್ಲ, ಅವರಿಗೆ ಬರೆಯುವಂಥ ಸನ್ನಿವೇಶ ಇಲ್ಲ. ಇವತ್ತು ಅಜಯ್ ನಾಗಭೂಷಣ್ ಡೆಲ್ಲಿಗೆ ಹೋಗಿದ್ದಾರೆ, ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ತರಿಸಿ ನೋಡಿ ಯಾವ್ಯಾವ ಇಲಾಖೆಯಲ್ಲಿ PWD ಕೊಟ್ಟರೆ ಎಷ್ಟು ಉಳಿಯುತ್ತೆ, ಇದಕ್ಕೆ RDPR ಕೊಟ್ಟರೆ ಎಷ್ಟು ಉಳಿಯುತ್ತೆ, ಮತ್ತು ನಿಮ್ಮ ಹೌಸಿಂಗ್ ಬೋರ್ಡಿಗೆ ಕೊಟ್ಟರೆ ಎಷ್ಟು ಉಳಿಯುತ್ತೆ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಬಡವ್ರ ಮಕ್ಕಳು ಓದೋದು ಸರ್ಕಾರಿ ಕಾಲೇಜ್ನ ಅದರಲ್ಲೂ ದುಡ್ಡು ಹೊಡೆಯೋ ಪರಿಸ್ಥಿತಿ ಬಂದೈತಲ್ಲ ಸ್ವಾಮಿ. ಬೇರೆ ಯಾವ್ದ್ರಲ್ಲಾರು ಹೊಡ್ಕೊಳ್ಳಿ, ಆಳು ಬಿದ್ದೋಲಿ. ಶಿಕ್ಷಣ ಇಲಾಖೆ ಕೊಟ್ಟಂತ ಹಣನೂ ಲೂಟಿ ಮಾಡಕ್ಕೆ ಹೊರಟವ್ರೆ ಅಂದರೆ ನೊಂದು ಹೇಳ್ಬೇಕಾಯ್ತು. ಇದಕ್ಕಿಂತ ನಾನೇನು ಹೇಳಲ್ಲ. ಮುಂದಿನ ದಿನದಲ್ಲಿ ಖಾಸಗಿ ಹಿಡ್ತಕ್ಕೆ ಹೋಗುತ್ತೆ. ಎಲ್ಲ ಪ್ರಾಥಮಿಕ ಯಾರೋ ಪುಣ್ಯಾತ್ಮರು ತಂದು ಕೊಟ್ಟು ಹೋಗ್ಯವ್ರೆ, ಬಡವರು ಹೋಗಿ ಅವ್ರವ್ರ ಮನೆ ಕಾಲು ಕಟ್ಟಿ. ಇವತ್ತು ಆ ಪರಿಸ್ಥಿತಿ ಬಂದಿದೆ. ತಾವೇನು ಹೇಳ್ತಾ ಇದ್ದೀರಿ ಇದಕ್ಕೂ 100ಕ್ಕೂ 100 ಸತ್ಯ. ದಯಮಾಡಿ ತಮ್ಮ ಸಭಾಪತಿಗಳು ಉಪಸಭಾಪತಿ ಮುಖಂಡ ಕೇಳ್ತಾ ಇದ್ದೀನಿ, ಇಂಥವಕ್ಕೆ ಅವಕಾಶ ಕೊಡಬೇಡಿ. ಯಾಕೆ PWD ಡಿಪಾರ್ಟ್ಮೆಂಟ್ ಇಟ್ಟಿದ್ದೀರಿ, ಯಾವ ಉದ್ದೇಶದಿಂದ ಇಟ್ಟಿದ್ದೀರಿ? ಹೌಸಿಂಗ್ ಬೋರ್ಡ್ ಯಾಕೆ ಇಟ್ಟಿದ್ದೀರಿ? ಹೌಸಿಂಗ್ ಬೋರ್ಡು ನೀವೆಷ್ಟೇ ಕೊಡಿ ಅಂತ ಮಾಡಕ್ಕೆ ಇಟ್ಟಿರೋದು. PWD ಇಲಾಖೆ ಇಂಜಿನಿಯರ್ಸ್ ಅವರೇ, ಎಲ್ಲ ಅವರೇ, ತಾಂತ್ರಿಕ ಅಧಿಕಾರಿಗಳವ್ರೆ. ಅದು ಬಿಟ್ಟು ಯಾಕೆ ಸ್ವಾಮಿ ದಯಮಾಡಿ ಇಂಥದ್ನ ಅವಕಾಶ ಕೊಡಬೇಡಿ. ಆಯಾ ಸರ್ಕಾರದ ಸಂದರ್ಭದಲ್ಲಿ ಮುಖಂಡರು ವರ್ಗಾವಣೆ ನಡೆಸುವುದು ಸಾಮಾನ್ಯ. ಆದರೆ ನಾನು ಎಂದಿಗೂ ವರ್ಗಾವಣೆ ದಂಧೆ ನಡೆಸಿಲ್ಲ. ಅಗತ್ಯವಿದ್ದರೆ ಬೇಲೂರು ಶಾಸಕರು ಈ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಶ್ನಿಸಲಿ ಅಂತ ಮಾಜಿ ಸಚಿವ ಬಿ ಶಿವರಾಮ್ ಸವಾಲ್ ಹಾಕಿದ್ದಾರೆ. ಆಯಾ ಸರ್ಕಾರದ ಅವಧಿಯಲ್ಲಿ ಮುಖಂಡರು ವರ್ಗಾವಣೆ ನಡೆಸೋದು ಸಾಮಾನ್ಯ, ಆದರೆ ನಾನು ದಂಧೆ ನಡೆಸಿಲ್ಲ ಅಂತ ಅಂದ್ರೆ ಒಬ್ಬ ಅಧಿಕಾರಿಯನ್ನ ವರ್ಗಾವಣೆ ಮಾಡಬೇಕು ಅಂತ ಲೆಟರ್ ಕೊಡೋದು, ಇಂಥದೇ ಅಧಿಕಾರಿಗಳು ಬೇಕು ಅಂತ ಲೆಟರ್ ಹಾಕೋದು ಒಂದು ದಂಧೆನೆ. ಬಟ್ ನಾನು ದುಡ್ಡಿಸ್ಕೊಂಡಿಲ್ಲ ಅಂತ ಹೇಳಿರ್ಬೇಕು ಇವರು, ಏನೋ ಗೊತ್ತಿಲ್ಲ. ಬೇಲೂರು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳಿಗೆ ವರ್ಗಾವಣೆ ಪತ್ರ ನೀಡುವುದು ಸಾಮಾನ್ಯ, ಆದರೆ ವರ್ಗಾವಣೆ ದಂಧೆಯನ್ನು ನಾನು ಎಂದಿಗೂ ಕೂಡ ನಡೆಸಿಲ್ಲ. ಆರೋಪಿಸುವ ಮೊದಲು ದಾಖಲೆ ನೀಡಿ, ಇಲ್ಲವೆಂದಾದರೆ ಹಾಸನ ಜಿಲ್ಲೆಯಲ್ಲಿ ಆಮೇಲೆ ಯಾರು ದಾಖಲೆ ಇಟ್ಕೊಂಡಿರ್ತಾರೆ ವರ್ಗಾವಣೆ ಮಾಡಿಸಿರೋದಕ್ಕೆ? ನೀವೇ ಹೇಳ್ತಾ ಇದ್ದೀರಿ ಸಾಮಾನ್ಯ ಅಧಿಕಾರದಲ್ಲಿದ್ದಾಗ ಲೆಟರ್ ಕೊಡೋದು ಸಾಮಾನ್ಯ ಅಂತ. ಏನಪ್ಪ. ಇನ್ನು ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ಕ್ಷೇತ್ರ ವಿಶೇಷವಾಗಿದೆ. ಒಂದು ವೇಳೆ ನಾನು ಬೇಲೂರಲ್ಲಿ ಗೆದ್ದುಬಿಟ್ಟಿದ್ರೆ ಅರಸೀಕೆರೆ ಕ್ಷೇತ್ರಕ್ಕೆ ನೀಡಿದ ಅನುದಾನವನ್ನ ಬೇಲೂರಿಗೆ ತರ್ತಾ ಇದ್ದೆ. ಈ ಬಗ್ಗೆ ಜನರು ತಿಳಿದುಕೊಳ್ಬೇಕಾಗಿತ್ತು ಅಂತ ತಮ್ಮ ಸೋಲಿನ ಬಗ್ಗೆಯೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಅರಸೀಕೆರೆಗೆ ಮಾತ್ರ ಸಿಎಂ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅರಸೀಕೆರೆಗೆ ಮಾತ್ರ ಅಲ್ಲ, ಹಾಸನ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳನ್ನು ಸಮಾನಾಗಿ ನೋಡಬೇಕು. ಜನ ಗೆಲ್ಸಿರೋ ಕ್ಷೇತ್ರದಲ್ಲಿ ಮಾತ್ರ ಅಭಿವೃದ್ಧಿ ಪಡಿಸ್ತೀವಿ, ಸೋಲ್ಸಿರೋ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸಲ್ಲ ಅಂತಂದ್ರೆ ಮತ್ತೆಂಗ್ರಿ ಗೆಲ್ಲಿಸ್ತಾರೆ ಜನ ನಿಮ್ಮ ಪಕ್ಷನ? ಮತ್ತೆಂಗ್ರಿ ಜನ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ? ಎಸ್, ಪತ್ರಿಕಾಗೋಷ್ಠಿಯಲ್ಲಿ ಬೇಲೂರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಶಾಂತು, ಕಸಬಾ ಹೋಬಳಿ ಅಧ್ಯಕ್ಷ ಶ್ರೀನಿವಾಸು, ಉಪಾಧ್ಯಕ್ಷ ಮಲ್ಲೇಶ್ ಇನ್ನಿತರರು ಹಾಜರಿದ್ದರು.
ಹೊರತುಪಡಿಸಿ ಬರಬೇಕಾಗಿರೋದು ಎಲ್ಲಿ ಒಳದೇಶ ಜನಪಡೆ ಕೊಟ್ಟವ್ರ, ಒಳದೇಶಪಡೆ ಕೊಟ್ಟವ್ರ, ಸಕಲೇಶ್ಪುರ ಕೊಟ್ಟವ್ರ, ನಾಲ್ಕುಗುಡಿ ಕೊಟ್ಟವ್ರ. ನಾನೇ ಹೇಳ್ತಾ ಇದ್ದೆ ಸ್ಪೆಷಲ್ ಅಂತ 6 ಕ್ಷೇತ್ರ ಹೇಳಿ ಗೆದ್ದವ್ರೆ ಕೊಟ್ಟವ್ರೆ. ತಪ್ಪೇನು ಅಂದ್ರೆ ಶಿವರಾಮ್ ಗೆದ್ದಿದ್ರೆ ಬರೋದು ಅದೇ 500 ಕೋಟಿ ಅಂತ ಹೇಳ್ತೀರಿ. ಅದ್ ಜನಕ್ಕೆ ಗೊತ್ತಾಗಬೇಕಾಗಿತ್ತು, ನಾವೇನ್ ಮಾಡಕ್ಕಾಗುತ್ತೆ? ಅದ್ ನೀವು ಅವಾಗ ನೋಡ್ಬೋದಿತ್ತು. ಜಿಲ್ಲೆ ಉಸ್ತುವಾರಿ ಇನ್ನೊಬ್ಬ ಮಂತ್ರಿ ನೀವು ಕೇಳ್ತಾ ಇದ್ರೆ ಬರ್ತಾರ ಇಲ್ವಾ ತಾಲೂಕಿ ಅಂತ ಅವತ್ತು ಇವಾಗ ಕೇಳೋ ಪ್ರಶ್ನೆಗಳು ಇಲ್ಲೇ ಇರ್ತಿದ್ರು. ನಿಮ್ ಜಿಲ್ಲಾ ಉಸ್ತುವಾರಿ ಆಗಿರೋ, ನಿಮ್ ಜಿಲ್ಲಾ ಮಂತ್ರಿ ಆಗಿರೋ ಅಭಿವೃದ್ಧಿ ಕೇಳ್ಬೇಕಲ್ಲ, ಅಲ್ಲಿ ಹೋಗೋ ಗ್ರಂಟ್ ಇಲ್ಲಿ ಬರೋದು ನಿಮಗೆ ಬೇಕಿಲ್ವಲ್ಲ. ಅದಕ್ಕೆ ನಾನು ಯಾಕೆ ಆರೋಪ ಮಾಡಕ್ ಹೋಗಿ ಯಾರ ಮೇಲೆ? ನನ್ನ ಏನಿದೆ, ನನ್ನ ಇತಿಮಿತಿ, ನನ್ನ ಕೆಲಸ ಮಾಡೋಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು. ಹೋದೆ ಕೇಳ್ಕೊಂಡೆ, ರಿಕ್ವೆಸ್ಟ್ ಮಾಡಿ ಈ ಥರ ಇದೆ, ಸಾಮಿಲ್ಗಳೆಲ್ಲ ಇದ್ದಾವೆ, ರೈತ ಪರಿಸ್ಥಿತಿ ಹಿಂಗಾಗಿದೆ ಅಂತೇಳಿ ರೈಟ್ ಆಸ್ ಎ ಸ್ಪೆಷಲ್ ಕೇಸ್ ಬರೋದು. ಅವು ರೊಟೀನ್ ಆಗ್ಯಾವೆ. ಯಾವ ಬಿಕ್ಕೋಡು ಅಡಿಕೆ ಪ್ರತಿ ವರ್ಷ ಬರ್ತಲೇ ಇರುತ್ತೆ ಲಿಸ್ಟಲ್ಲಿ. ಯಾಕೆಂದ್ರೆ ಅದು ಹಿಂದೆ ಸ್ಯಾಂಕ್ಷನ್ ಆಗ್ತವೆ. ಅವನೇನು ಸ್ಪೆಷಲ್ ಅಂತ ಕನ್ಸಿಡರೇಷನ್ ಬರಲ್ಲ. ಒಂಥರ ಗುರುತರವಾದ ಆಪಾದನೆ ಮಾಡಿದ್ದೀನಿ ಅಂದರೆ ಅವ್ರ ಮೇಲೆ ಹೇಳಿ ನಿರ್ದರ್ಶನ. ನಿಮ್ಮ ಆರೋಪ ಏನು ಬೇರೆಯವ್ರಿಗೆ ಕೊಟ್ಟವ್ರೆ ಅದೇ ಥರ ಕೊಟ್ಟರೆ. ಅರಸೀಕೆರೆ ಕೊಟ್ಟರೆ ಸ್ಪೆಷಲ್, ಅದನ್ನ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ದಟ್ ಇಸ್ ದ ಪ್ರೆರಗೇಟಿವ್ ಆಫ್ ಸಿಎಂ. ಸಾರ್ವಜನಿಕರ ಅದೇ ರೀತಿ ಅನುದಾನ ಕೇಳಕ್ ಹೋದಾಗ ಏನು ಹೇಳ್ತಾರೆ ಗೊತ್ತಾ? ನಿಮ್ಮ ಶಾಸಕರಿಗೆ ಕೊಟ್ಟಿದ್ದೀವಪ್ಪ ನಿಮ್ಗೆ ಗೊತ್ತವ ಅಂತ ಆಡಿಟ್ ಮಂತ್ರಿ ಕೇಳ್ತಾರೆ. ವರ್ಗಾವಣೆ ಮಾಡಿಸ್ತಾ ಯಾರು ಹೇಳಿದ್ರು ಮಾಡ್ತಾರೆ ಅಂದರೆ ಅದಕ್ಕೇನಂದ್ರೆ ಸರ್ಕಾರ ಇದ್ರೆ ಒಂದು ಲೆಕ್ಕ ಕೊಟ್ಟು ಇಸ್ಕೊಂಡು ಮಾಡ್ತಾರೆ. ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ. ಮಾಡದೇ ಇದ್ರೆ ನಾವು ಏನು ಮಾಡ್ತೀವಿ ಅಂತ ನಾನು ಹೋಗಿ ನಾನು ಪ್ರಿವಿಲೇಜ್ ಮೋಷನ್ ಮಾಡ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ. ಅದು ಅವ್ರು ಮಾಡ್ಬೋದು. ನಾನು ಏನು ಮಾಡಿದವರು ಅಧಿಕಾರಿಗಳೇ ಪ್ರಿವಿಲೇಜ್ ಮೋಷನ್ ಬಂದು ಅದೇನು ಅಂತಾನೆ ಗೊತ್ತಿಲ್ವೋ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಮಹಿಳಾ ಕಾಲೇಜು ವಿದ್ಯಾರ್ಥಿನಿಯರಿಗಿಲ್ಲ ರಕ್ಷಣೆ. ನಿತ್ಯ ಕಾಲೇಜು ಬಳಿ ವೀಲಿಂಗ್ ಪುಂಡರ ಹಾವಳಿ. ಯುವತಿಯರ ಮೇಲೆ ಆಟೋ ಹತ್ತಿಸಲು ಮುಂದಾದ ರೋಡ್ ರೋಮಿಯೋ. ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಆಸ್ತಿ ವಿವರ ಮುಚ್ಚಿಟ್ಟ ಆರೋಪ. ವಿಚಾರಣೆ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್. ಸಂಸದರಿಗೆ ಖುದ್ದು ನೋಟಿಸ್ ನೀಡಲೋದ ಜೆಡಿಎಸ್ ವಕೀಲರು. ನಗರಸಭೆ ಆವರಣದಲ್ಲಿ ಹೈಡ್ರಾಮಾ. ಹೈಕೋರ್ಟ್ನಲ್ಲಿ ವಜಾದ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರಷ್ಟೇ. ಪ್ರಚಾರ ಗಿಟ್ಟಿಸಿಕೊಳ್ಳೋಕೆ ಇಲ್ಲಿ ಬಂದು ಸೀನ್ ಕ್ರಿಯೇಟ್ ಮಾಡೋದು ಸರಿಯಲ್ಲ. ಜೆಡಿಎಸ್ ವಕೀಲರ ವಿರುದ್ಧ ಸಂಸದರ ಅಸಮಾಧಾನ. ಹಾಸನ ಜಿಲ್ಲೆಯ ಹೆಮ್ಮೆಯ ಲೇಖಕಿಯಿಂದ ನಾಡ ಹಬ್ಬಕ್ಕೆ ಚಾಲನೆ. ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮಸ್ತಾಕ್ರಿಂದ ಮೈಸೂರು ದಸರಾ ಉದ್ಘಾಟನೆ. ಸಿಎಂ ಸಿದ್ದರಾಮಯ್ಯ ಘೋಷಣೆ. ಕ್ಷೇತ್ರ ಹಾಗೂ ಸಾರ್ವಜನಿಕರಿಂದ ದೂರ ಸರಿದಿದ್ದ ರೇವಣ್ಣ ಸದನದಲ್ಲಿ ಪ್ರತ್ಯಕ್ಷ. ಮಕ್ಕಳ ಶಿಕ್ಷಣದ ಹಣದಲ್ಲೂ ಲೂಟಿ ಮಾಡುವ ಸ್ಥಿತಿ ತಲುಪಿದ ಕಾಂಗ್ರೆಸ್ ಸರ್ಕಾರ ಅಂತ ಆಕ್ರೋಶ. ಆಯಾ ಸರ್ಕಾರದ ಸಂದರ್ಭದಲ್ಲಿ ಮುಖಂಡರು ವರ್ಗಾವಣೆ ನಡೆಸೋದು ಸಾಮಾನ್ಯ, ಆದರೆ ನಾನು ಎಂದಿಗೂ ವರ್ಗಾವಣೆ ದಂಧೆ ನಡೆಸಿಲ್ಲ ಅಂದ್ರು ಬಿ ಶಿವರಾಮ್. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.